7:30 ತನಕ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವಿಘ್ನಧ್ವಾಂತನಿವಾರಣೈಕತರಣಿರ್ವಿಘ್ನಾಟವೀ ಹವ್ಯವಾಟ್ ವಿಘ್ನವ್ಯಾಲಕುಲೋಪಮರ್ದಗರುಡೋ ವಿಘ್ನೇಭ ಪಂಚಾನನಃ. ವಿಘ್ನೋತ್ತುಂಗಗಿರಿಪ್ರಭೇದನಪವಿಃ ವಿಘ್ನಾಬ್ಧಿಕುಂಭೋದ್ಭವಃ ವಿಘ್ನಾಘೌಘಘನಪ್ರಚಂಡಪವನಃ ಪಾಯಾತ್ಪ್ರಸಾದೋ ಗುರೋಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತದಲ್ಲಿ ಬರುವಂತಹ ಪ್ರಧಾನ ಘಟ್ಟ ಅದು ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮ ಅಂತ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ಅಂತ. ಎಲ್ಲ ಶಾಸ್ತ್ರಗಳಲ್ಲಿ ಮಹಾಭಾರತ ಅಂತನ್ನೋದು ಅತ್ಯಂತ ಉತ್ತಮವಾದಂತಹ ಶಾಸ್ತ್ರ. ವೇದಾದಪ್ಯುತ್ತಮಂ ಚಕ್ರೇ ಮಹಾಭಾರತಮುತ್ತಮ. ಹೀಗೆ ಅಂತಹ ಮಹಾಭಾರತವೇ ಶ್ರೇಷ್ಠವಾದಂತಹ ಶಾಸ್ತ್ರ. ಅದರಲ್ಲೂ ಎರಡು ಪ್ರಧಾನ ಘಟ್ಟಗಳು ಅಂತಂದರೆ ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಪರಮಾತ್ಮನ ಮುಖಕಮಲದಿಂದ ಹೊರಹೊಮ್ಮಿದಂತಹ ಗೀತೆ ಕೃಷ್ಣನ ಗೀತೆ. ಕೃಷ್ಣ ಅರ್ಜುನನಿಗೆ ಸಂಗ್ರಾಮದ ಮಧ್ಯದಲ್ಲಿ ನಾನು ಯುದ್ಧವನ್ನೇ ಆಡೋದಿಲ್ಲ, ನಾನು ಇಲ್ಲಿಂದೇ ಹೊರಟು ಹೋಗ್ತೇನೆ ಎಂಬುದಾಗಿ ಪಲಾಯನವಾದವನ್ನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅವನಿಗೆ ಧೈರ್ಯವನ್ನು ತುಂಬುವಂತಹ ಪ್ರಸಂಗ, ಅವನಲ್ಲಿ ಹುಮ್ಮಸ್ಸು ಉತ್ಸಾಹಗಳನ್ನು ತುಂಬುವಂತಹ ಪ್ರಸಂಗ, ಅಂತಹ ಸಂದರ್ಭದಲ್ಲಿ ಹೊರಹೊಮ್ಮಿದಂತಹ ಗೀತೆ ಇದು ಭಗವದ್ಗೀತೆ. ಅಂತಹ ಭಗವದ್ಗೀತೆಯಲ್ಲಿ ಗೀತಾ ಜಯಂತಿ ಹತ್ತಿರದಲ್ಲೇ ಇದೆ. ಹಾಗಾಗಿ 3 ಅಧ್ಯಾಯದ ಗೀತೆಯನ್ನ ಕೇಳಿದ್ದೇವೆ. ಇನ್ನು ಮುಂದೆ 4, 5, 6 ಅಧ್ಯಾಯಗಳ ಗೀತಾ ಸಾರಾಂಶವನ್ನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಒಟ್ಟಾರೆ ಈ ಭಗವದ್ಗೀತೆ ಇದು 18 ಅಧ್ಯಾಯಗಳ ಒಂದು ಗ್ರಂಥ. ಈ 18 ಅಧ್ಯಾಯಗಳನ್ನು 3 ವಿಭಾಗಗಳನ್ನಾಗಿ ಮಾಡ್ತಾರೆ. 6 ಅಧ್ಯಾಯ, 6 ಅಧ್ಯಾಯ, 6 ಅಧ್ಯಾಯ. ಮೊದಲನೆಯ ಷಟ್ಕ, ಮೊದಲನೆಯ 6 ಅಧ್ಯಾಯಗಳಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡೋದು ಹೇಗೆ, ತತ್ವಜ್ಞಾನದ ಉಪಾಯಗಳೇನು, ಜ್ಞಾನದ ಯೋಗವೇನು ಎನ್ನುವುದಾಗಿ ಮೊದಲನೆಯ 6 ಅಧ್ಯಾಯಗಳಲ್ಲಿ. ಅದಾದ ಮೇಲೆ ಮುಂದಿನ 6 ಅಧ್ಯಾಯಗಳಲ್ಲಿ ತತ್ವಜ್ಞಾನದ ಸ್ವರೂಪ, ಆ ತತ್ವಜ್ಞಾನದ ಸ್ವರೂಪವನ್ನ ಮುಂದಿನ 6 ಅಧ್ಯಾಯಗಳಲ್ಲಿ ತಿಳಿಸಿ, ಕೊನೆಯ 6 ಅಧ್ಯಾಯಗಳಲ್ಲಿ ಈ 12 ಅಧ್ಯಾಯಗಳಲ್ಲಿ ಹೇಳಿರುವಂತಹ ವಿಷಯದ ವಿಸ್ತಾರವಾದಂತಹ ಭಾಗ ಕೊನೆಯ 6 ಅಧ್ಯಾಯಗಳಲ್ಲಿ ಬರುತ್ತೆ. ಇದು ಕೃಷ್ಣ ತಾನು ಆರಿಸಿಕೊಂಡಿರುವಂತಹ ಒಂದು ವಿಭಾಗ. 3 ಅಧ್ಯಾಯಗಳಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ
ಕರ್ಮಯೋಗವನ್ನ ಉಪದೇಶ ಮಾಡ್ತಾನೆ. ಕರ್ಮವನ್ನು ಹೇಗೆ ಆಚರಣೆ ಮಾಡಬೇಕು, ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬೇಕು ಎನ್ನುವುದಾಗಿ ಅನೇಕ ಬಗೆ ಬಗೆಯಾದ ಮಾತುಗಳು 3ನೇ ಅಧ್ಯಾಯದಲ್ಲಿ ಬಂದಿದೆ. ಇದಾದ ಮೇಲೆ ಅರ್ಜುನ ಕೇಳ್ತಾನೆ, ಅಲ್ಲ ಕೃಷ್ಣ ಪರಮಾತ್ಮ, ನನಗೆ ಮತ್ತೆ ನೀನು ಉಪದೇಶ ಮಾಡ್ತಾ ಇದ್ದೀಯ, ಯಾಕೋ ನಿನ್ನ ಉಪದೇಶವನ್ನು ಕೇಳ್ತಾ ಇದ್ರೆ ಸಂದೇಹ ಹುಡ್ತಾ ಇದೆ, ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ, ಒಂದು ವಿಷಯದ ಬಗ್ಗೆ ನಾವು ಕೇಳಿದಾಗ ಸಂಶಯ ಬರುವಂತಹ ಸಾಧ್ಯತೆ ಇರುತ್ತೆ. 2 ರೀಸನ್ ಇರಬಹುದು. ಏನು ಅಂತಂದ್ರೆ, ಮೊದಲನೇದ್ದು, ಒಂದು ಈ ವಿಷಯ ಏನೋ ಹೊಸದಾಗಿ ನಾನು ಕೇಳ್ತಾ ಇದ್ದೇನೆ ಅಂತ ಅನಿಸಬಹುದು. ಯಾವುದಾದ್ರೂ ಪ್ರವಚನಕ್ಕೆ ಕೂತಾಗ ಏನೋ ಒಂದು ಹೊಸ ವಿಷಯ ಆಚಾರ್ಯರು ಹೇಳ್ತಾ ಇದ್ದಾರೆ, ಏನೋ ಅಷ್ಟು ಸರಿ ಅನಿಸ್ತಾ ಇಲ್ಲ. ಹೊಸದು ಯಾವುದೇ ಬಂದ್ರೆ ಮನಸ್ಸು ಬೇಗ ಸ್ವಾಗತ ಮಾಡೋದಿಲ್ಲಂತೆ. ಹಾಗಾಗಿ ಹೊಸದಾದ ವಿಷಯ ನಡೀತಾ ಇದೆ, ಆದ್ದರಿಂದ ನನಗೆ ಒಂದು ಸ್ವಲ್ಪ ಮತಿಕರ್ದಮ ಆಗ್ತಾ ಇದೆ, ಈ ಕಾರಣಕ್ಕೋ, ಅಥವಾ ವಿಷಯ ಹಳೆಯದಾಗಿದ್ರೂ ಹೇಳುವಂತಹ ವ್ಯಕ್ತಿಗಳು, ಪ್ರವಚನ ಮಾಡುವಂತಹ ವ್ಯಕ್ತಿಗಳು, ಉಪದೇಶ ಮಾಡುವಂತಹ, ಪಾಠವನ್ನು ಹೇಳುವಂತಹ ವ್ಯಕ್ತಿಗಳು ಹೊಸ ಬಗೆಯಾಗಿ ಆ ವಿಷಯವನ್ನೇ ನಿರೂಪಣೆ ಮಾಡ್ತಾ ಇದ್ರೆ ಅವಾಗೂ ಸಂದೇಹ ಬರಲಿಕ್ಕೆ ಆಸ್ಕಾರವಿದೆ. ಹೇಳುವಂತಹ ವಿಷಯ ಒಂದೇ ಆಗಿರ್ಬೋದು, ಅದೇ ಭಾಗವತವೇ, ಅದೇ ಗೀತೆಯೋ, ಅಥವಾ ಲೌಕಿಕ ವಿದ್ಯೆ, ಅದೇ ಸೈನ್ಸೋ, ಅದೇ ಮ್ಯಾಥಮೆಟಿಕ್ಸೋ, ವಿಷಯ ಒಂದೇ ಆಗಿದ್ರು ಹೇಳುವಂತಹ ಟೆಕ್ನಿಕ್ ಬೇರೆ ಇರುತ್ತೆ. ಹೀಗೆ ಅಲ್ಲೊಂದು ಸ್ವಲ್ಪ ವ್ಯತ್ಯಾಸವಾದರೂ ಸಂಶಯ ಬರಲಿಕ್ಕೆ ಅವಕಾಶವಿದೆ. ಹಾಗಾಗಿ ನನಗೆ ನೀನು ಕರ್ಮಯೋಗವನ್ನ ಉಪದೇಶ ಮಾಡಿದಿ, ಆದರೆ ಈ ಕರ್ಮಯೋಗ ಇದು ಹೊಸದಾದ ವಿಷಯವ, ಅಥವಾ ನೀನು ಹೊಸ ತರಹ ಇದನ್ನು ಹೇಳ್ತಾ ಇದ್ದೀಯಾ ಅಂತ ಕೃಷ್ಣ ಪರಮಾತ್ಮನ ಮುಂದೆ ಅರ್ಜುನ ಪ್ರಶ್ನೆಯನ್ನು ಮಾಡಿದಾಗ ಕೃಷ್ಣ ಉತ್ತರ ಕೊಡ್ತಾನೆ. ಇಲ್ಲಿ 2 ವಿಷಯಗಳನ್ನು ಹೇಳಿದೆ. ವಿಷಯ ಹೊಸದೋ ಅಥವಾ ವಿಷಯ ನಿರೂಪಣೆ ಶೈಲಿ ಹೊಸದೋ ಅಂತ. ಇವು ಯಾವುದು ಹೊಸದಲ್ಲ ಅಂತಂತಾನೆ ಕೃಷ್ಣ. ಯಾಕೆ? ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಇದೇನು ಕರ್ಮಯೋಗ ನಾನು ನಿರೂಪಣೆ ಮಾಡದೆ, ಇದು ಯಾವುದೂ ಹೊಸದಲ್ವೇ ಅಲ್ಲ. ಇದೇ ಕರ್ಮಯೋಗವನ್ನೇ ನಾನು ಸೂರ್ಯನಿಗೆ ಉಪದೇಶ ಮಾಡಿದ್ದೆ. ಎಂತಹ ಸೂರ್ಯ? ಸೂರ್ಯ ಆತ್ಮ ಜಗತಸ್ಥಸ್ಥುಷಶ್ಚ ಅಂತ ಶ್ರುತಿ ಇತಿಹಾಸ ಪುರಾಣಗಳಲ್ಲಿ ಸೂರ್ಯನ ಮಹಿಮೆ ಬರುತ್ತೆ. ಅಂತಹ ಸೂರ್ಯ ನನ್ನಿಂದ ಈ ಕರ್ಮಯೋಗವನ್ನ ಅಭ್ಯಾಸ ಮಾಡಿದ್ದ. ಹಾಗಾಗಿ ಇದೇನು ಹೊಸದಲ್ಲ. ಯಾವ ಸೂರ್ಯನಿಗೆ ಅಭಿಮುಖವಾಗಿ ವಾಯುದೇವರು ತರಣಿಗೆ ಅಭಿಮುಖವಾಗಿ ಶಬ್ದಶಾಸ್ತ್ರವನ್ನು ಪಠಿಸಿ ಅಂತ ಶ್ರೀಪಾದರಾಜರು ವರ್ಣನೆ ಮಾಡ್ತಾರೆ. ಹನುಮಂತ ದೇವರು ಸೂರ್ಯನಿಗೆ ಅಭಿಮುಖವಾಗಿ, ಸೂರ್ಯ ಹೀಗೆ ಸಂಚಾರ ಮಾಡ್ತಾ ಇರಬೇಕು, ಸೂರ್ಯನಿಗೆ ಅಭಿಮುಖವಾಗಿ ಮುಖ್ಯ ಪ್ರಾಣದೇವರು ಹಾಗೆ ಸಂಚಾರ ಮಾಡಬೇಕು, ಸೂರ್ಯನಿಂದ ಅಧ್ಯಯನವನ್ನು ಮಾಡಬೇಕು. ಈ ಕ್ರಮದಲ್ಲಿ ಅಧ್ಯಯನ ಮಾಡಿದವರು ಮುಖ್ಯ ಪ್ರಾಣದೇವರು. ಇಂತಹ ಮುಖ್ಯ ಪ್ರಾಣದೇವರು ಭೇಟಿಯಾದಾಗ ಒಂದು ಸಲ ಮಾತನಾಡಿದಾಗ ರಾಮದೇವರಿಗೆ ಅನಿಸಿದ್ದು, ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಇಷ್ಟು ಚೊಕ್ಕದಾಗಿ ವ್ಯಾಕರಣಬದ್ಧವಾಗಿ ಮಾತನಾಡ್ತಾ ಇದ್ದ ನಕಿಂಚಿತ್ ಅಪಶಬ್ದಿತಂ. ಈ ಹನುಮಂತ ದೇವರು ಒಂದು ಸ್ವಲ್ಪ ತಪ್ಪು ಮಾತಾಡ್ತಾ ಇಲ್ಲಲ್ಲ. ಈ ಅಧ್ಯಯನ ಸೂರ್ಯನಿಂದ ಬಂದಿದ್ದು. ಅಂತಹ ಸೂರ್ಯನಿಗೆ ನಾನು ಉಪದೇಶ ಮಾಡಿದ್ದೆ. ಹಾಗಾಗಿ ಇದೇನು ಹೊಸದಲ್ಲ ಕರ್ಮಯೋಗ. ಅದಾದ ಮೇಲೆ ಆ ಸೂರ್ಯ ತನ್ನ ಮಗನಿಗೆ ವೈವಸ್ವತ ಮನುವಿಗೆ ಉಪದೇಶ ಮಾಡ್ದ. ಆ ವೈವಸ್ವತ ಮನು ಇಕ್ಷ್ವಾಕುವಿಗೆ ಉಪದೇಶ ಮಾಡ್ದ. ಆ ಇಕ್ಷ್ವಾಕು ಮಹಾರಾಜನ ಪರಂಪರೆಯಲ್ಲಿ ಬಂದ ಜನಕ ಮಹಾರಾಜ, ಇವರೆಲ್ಲರೂ ಕೂಡ ಅನೇಕ ರಾಜ ಮಹಾರಾಜರು, ಸಿದ್ಧರು, ಋಷಿಗಳು ಇದನ್ನ ಅನುಷ್ಠಾನವನ್ನ ಮಾಡಿ ಮಾಡಿ ಸಿದ್ಧಿಯನ್ನು ಪಡೆದಿದ್ದಾರೆ. ಹಾಗಾಗಿ ಇದ್ಯಾವುದು ಹೊಸದಲ್ಲ. ಇನ್ನ ಹೇಳುವಂತಹ ಶೈಲಿ ಹೊಸದಾಗಿ ಇರಬಹುದು, ಅದಕ್ಕೆ ಸಂಶಯ ಬಂದಿರಬಹುದು ಅಂತ ಹೇಳಿದೆ. ಅದನ್ನೂ ಏನಿಲ್ಲ. ಹಿಂದೆ ಉಪದೇಶ ಮಾಡಿದವನು ನಾನೇ, ಈಗ ಉಪದೇಶ ಮಾಡ್ತಾ ಇರೋನು ನಾನೇ. ಹಾಗಾಗಿ
ಯಾವುದೇ ತರಹದ ಗೊಂದಲವನ್ನು ಮಾಡಿಕೊಳ್ಳಬೇಡ. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹೇ ಸೀವಮೆ. ವ್ಯಾಮಿಶ್ರವಾದಂತಹ ಮತಿಕರ್ದಮವನ್ನ, ಬುದ್ಧಿ ಕಾಲುಷ್ಯವನ್ನು ಹುಟ್ಟಿಸುವಂತಹ ವಾಕ್ಯಗಳಿಂದ ನನಗೆ ಮೋಹವನ್ನು ಉಂಟು ಮಾಡಬೇಡ ಅಂತೇನು ಹೇಳ್ತಾ ಇದೆಯೋ ಅದೆಲ್ಲ ಏನು ಬೇಡ. ಶುದ್ಧವಾದ ಆ ಕರ್ಮಯೋಗದ ಪರಂಪರೆ ಏನು ನಡ್ಕೊಂಡು ಬಂದಿದೆ, ಈ ಪರಂಪರೆ, ಈ ಗುರುಗಳಿಂದ ಶಿಷ್ಯರಿಗೆ ಹೇಳುವಂತಹ ಪರಂಪರೆ ಏನು ಬಂದಿದೆ, ಈ ಗುರು ಸಂಪ್ರದಾಯ ಅಂತನ್ನೋದು ಮಧ್ಯೆ ಬಿಟ್ಟು ಹೋಗಿದೆ. ಈ ಗುರು ಸಂಪ್ರದಾಯ ಮಧ್ಯೆ ಬಿಟ್ಟು ಹೋಗಿದ್ದರಿಂದ, ಈ ತತ್ವಜ್ಞಾನ ಉಚ್ಛಿನ್ನವಾಗಿರೋದರಿಂದ ಮತ್ತೆ ನಾನು ನಿನಗೆ ಉಪದೇಶ ಮಾಡುವಂತಹ ಪ್ರಸಂಗ ಈಗ ಬಂದಿದೆ. ಗುರು ಸಂಪ್ರದಾಯ, ಅಧ್ಯಯನದ ಸಂಪ್ರದಾಯ ಇದು ಬಹಳ ಮಹತ್ವದ್ದು. ಗುರುಕುಲದಲ್ಲಿ ಆಗಿರಬಹುದು ಅಥವಾ ಬೇರೆ ಕಡೆ ಯಾರು ಸಂಪ್ರದಾಯಾನುಸಾರವಾಗಿ ಅಧ್ಯಯನವನ್ನು ಮಾಡಿರ್ತಾರೆ ಅವರ ಅಧ್ಯಯನಕ್ಕೊಂದು ಬೆಲೆ ಇರುತ್ತೆ. ಅದು ಪ್ರಶಸ್ತವಾದ ಅಧ್ಯಯನ. ಟೀಕಾಕೃತ್ವಾದರೂ ನ್ಯಾಯಸುಧೆಯಲ್ಲಿ ಹೇಳುವಾಗ ಒಂದು ವೇದಕ್ಕೆ ವ್ಯಾಖ್ಯಾನ ಮಾಡುವಾಗ, ವೇದದ ಒಂದು ಭಾಗಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದನ್ನ ಒಂಥರ ವ್ಯಾಖ್ಯಾನ ಮಾಡೋದು, ಮತ್ತೊಂದು ವಾಕ್ಯವನ್ನು ತಗೊಂಡು ಅದನ್ನು ಮತ್ತೊಂದು ಥರ ವ್ಯಾಖ್ಯಾನ ಮಾಡೋದು, ಹೀಗೆಲ್ಲ ಮಾಡ್ತಾರೆ ಜನಗಳು. ಅದು ಯುಕ್ತವಲ್ಲ. ಗುರು ಸಂಪ್ರದಾಯ ವಿಕಲಾಹ ಅಶ್ರುತ ವೇದ ವ್ಯಾಖ್ಯಾತಾರಹ ಏಕರೂಪತ ಮನನುಸಂಧಾನ ವೇದಂ ಛಿಂದಂತಿ ಅಂತ ಬೈತಾರೆ ಟೀಕಾಕೃತ್ಪಾದರು. ಹಾಗಾಗಿ ಆ ಗುರು ಸಂಪ್ರದಾಯಾನುಸಾರವಾಗಿ ಯಾರು ಅಧ್ಯಯನವನ್ನು ಮಾಡಿರ್ತಾರೆ ಅವರ ಅಧ್ಯಯನ ಅತ್ಯಂತ ಉತ್ತಮವಾದ ಅಧ್ಯಯನ. ಕೃಷ್ಣ ಪರಮಾತ್ಮ ಅದನ್ನು ಸೂಚನೆ ಮಾಡ್ತಾ ಇದ್ದಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸ ಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಅಂತಹ ಪರಂಪರಾ ಪ್ರಾಪ್ತವಾದ ಈ ಕರ್ಮಯೋಗ ಜ್ಞಾನಯೋಗಗಳು ನಷ್ಟವಾಗಿವೆ. ಒಂದು ದೇವಸ್ಥಾನ ಇರುತ್ತೆ, ಒಂದು ಮಠ ಮಂದಿರ ಯಾವುದಾದ್ರೂ ತಗೊಂಡಾಗ ಜೀರ್ಣವಾಗಿರುತ್ತೆ. ಜೀರ್ಣವಾದಾಗ ಅದನ್ನು ಮತ್ತೆ ಉದ್ಧಾರಗೊಳಿಸಬೇಕು, ಜೀರ್ಣೋದ್ಧಾರವನ್ನು ಮಾಡಬೇಕು. ಜೀರ್ಣೋದ್ಧಾರವನ್ನು ಮಾಡಿ ಮತ್ತೆ ಅದಕ್ಕೆ ಹೊಸದಾದ ಚೈತನ್ಯವನ್ನು ತುಂಬಿದಾಗ ಅನೇಕ ಜನರು ಬಂದು ಪರಮಾತ್ಮನ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ, ಅನುಗ್ರಹವನ್ನು ಪಡಿತಾರೆ. ಈ ಜವಾಬ್ದಾರಿ ಯಾರ್ದು? ಜೀರ್ಣೋದ್ಧಾರ ಮಾಡುವಂತಹ ಜವಾಬ್ದಾರಿ ಯಾರ್ದು? ಯಾರು ದೇವಸ್ಥಾನವನ್ನು ಕಟ್ಟಿಸಿರ್ತಾರೆ, ದೇವಸ್ಥಾನದ ಟ್ರಸ್ಟಿಗಳು ಅಂತ ಯಾರಿರ್ತಾರೆ, ಅವರದೇ ಕೆಲಸ. ಕೃಷ್ಣ ಪರಮಾತ್ಮ ಅಂದ, ಈ ಜ್ಞಾನ ಯೋಗವನ್ನು ಉಪದೇಶ ಮಾಡಿದವನು, ಈ ಜ್ಞಾನದ ದೇವಾಲಯವನ್ನ, ಜ್ಞಾನ ದೇಗುಲವನ್ನು ಕಟ್ಟಿದವನು ನಾನೇ. ಹಾಗಾಗಿ ಇದು ಮಧ್ಯೆ ಉಚ್ಛಿನ್ನವಾದಾಗ, ಈ ಪರಂಪರೆ ಮಧ್ಯೆ ನಷ್ಟವಾದಾಗ, ಜೀರ್ಣವಾದಾಗ ಅದರ ಉದ್ಧಾರ ಮಾಡುವಂತಹ ಕೆಲಸ ನನ್ನದೇ. ಜೀರ್ಣೋದ್ಧಾರದ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಈಗ ಅಂತಂದ ಕೃಷ್ಣ. ಸರಿ, ಜೀರ್ಣೋದ್ಧಾರವನ್ನು ಮಾಡು, ಈ ಜ್ಞಾನೋಪದೇಶವನ್ನ, ತತ್ವೋಪದೇಶವನ್ನ ನನಗೇ ಯಾಕೆ ಮಾಡ್ತಾ ಇದ್ದೀಯ ಅಂತ ಕೇಳಿದ ಅರ್ಜುನ. ಹೌದು, ನಿನ್ನಷ್ಟು ಯೋಗ್ಯರು ಮತ್ತೆ ನನಗೆ ಸಿಗಲಿಲ್ಲ ಅಂತಂತಾನೆ ಕೃಷ್ಣ. ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹ್ಯೇತದುತ್ತಮಂ. ನೀನು ಇಂದ್ರಾವತಾರಿ, ನರನ ಅಂಶವೂ ಇದೆ, ಆಮೇಲೆ ನನ್ನ ತಂಗಿಯ ಗಂಡ, ಸೋದರತ್ತೆ ಮಗ ಎಲ್ಲವೂ ಆಗಿದ್ದಿ. ಸಣ್ಣವನಿದ್ದಾಗಿಂದಲೂ ನನಗೆ ಅತ್ಯಂತ ಪ್ರೀತಿಪಾತ್ರನಾದವನು. ಜೊತೆಗೆ ಶಿಷ್ಯಭಾವ ನಿನ್ನಲ್ಲಿ ಇದೆ. ನಾನು ಕೇಳಬೇಕು, ನಾನು ಕೇಳ್ಕೊಳ್ಬೇಕು, ನಾನು ಆಚರಣೆ ಮಾಡಬೇಕು ಎನ್ನುವಂತಹ ಆ ಉತ್ಕಂಠ ಅದು ನಿನ್ನಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿನಗೆ ನಾನು ಉಪದೇಶ ಮಾಡ್ತಾ ಇದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ಅರ್ಜುನ ಅಂತಾನೆ, ಮತ್ತೆ ನನಗೆ ಸಂದೇಹಕ್ಕೆ ಒಳಗಾಗುವಂತಹ ಮಾತುಗಳನ್ನು ಆಡಬೇಡ ಅಂತ ಹೇಳ್ತೀನಿ, ಮತ್ತೆ ಹಾಗೆ ಮಾತಾಡದೆ ಇದ್ದೀನಿ. ನೀನು ಸೂರ್ಯನಿಗೆ ಉಪದೇಶ ಮಾಡದೆ ಅಂತ ಹೇಳಿದೆ. ಅಲ್ಲ, ನಿನ್ನ ಅವತಾರವಾಗಿದ್ದೇ ಈ ದ್ವಾಪರ ಯುಗದಲ್ಲಿ, ವಸುದೇವನ ಮಗನಾಗಿ ಹುಟ್ಟಿದಿ. ಸೂರ್ಯನಿಗೆ ನೀನು ಯಾವಾಗ ಉಪದೇಶ ಮಾಡಿಯ ನೀನು ಅಂತ ಕೇಳಿದಾಗ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ಸೂರ್ಯ ಸುಮಾರು ಕಾಲದಿಂದ ಅವನು ದೇವತೆಯಂತೆ ಪ್ರಸಿದ್ಧನಾದವ. ಕೃಷ್ಣ ನೀನು ವಸುದೇವನ ಮಗನಾಗಿ ಹುಟ್ಟಿದವ. ಹಾಗಾಗಿ ನೀನು ಅವನಿಗೆ ಹೇಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ? ಮೊಮ್ಮಕ್ಕಳು ಹುಟ್ಟಿ ಮೃತರಾದ ತಾತಂದಿರಿಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯವಾ? ಹಾಗಾಯ್ತು ಈಗ ಪರಿಸ್ಥಿತಿ ಅಂತಂತಾನೆ ಅರ್ಜುನ. ಇದು ಹೇಗೆ ಸಾಧ್ಯ? ಅರ್ಜುನನಿಗೆಲ್ಲ ಗೊತ್ತು. ಮುಂದೆ 11ನೇ ಅಧ್ಯಾಯದಲ್ಲಿ ಸುಂದರವಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ. ಆದರೂ
ಅವನ ಅಂತರಂಗ ಏನಿದೆ ಅದನ್ನು ತಿಳಿದು ಕೃಷ್ಣ ಪರಮಾತ್ಮ ಉತ್ತರಗಳನ್ನು ಕೊಡ್ತಾನೆ. ಅವನ ಮನಸ್ಸಿನಲ್ಲಿ 5 ಪ್ರಶ್ನೆಗಳಿದೆ. ಅರ್ಜುನನ ಮನಸ್ಸಿನಲ್ಲಿ ಸರ್ವೋತ್ತಮನಾದ ಪರಮಾತ್ಮನ ಅವತಾರಗಳು ಅಂತ ಏನಿದೆ, ಪರಮಾತ್ಮನ ಜನ್ಮ ಏನಿದೆ, ಇದು ಒಬ್ಬ ಐಂದ್ರಜಾಲಿಕ ಮಾಯೆಯನ್ನು ಮಾಡಿ ಒಂದು ಪಾರಿವಾಳವನ್ನು ಏನನ್ನೋ ಸೃಷ್ಟಿ ಮಾಡ್ತಾನೆ. ಮುಂದಿನ ಕ್ಷಣದಲ್ಲಿ ಅದು ಇರೋದಿಲ್ಲ. ಆ ತರಹ ಪರಮಾತ್ಮನ ಜನ್ಮ ಇದು ಸತ್ಯವಾದದ್ದೋ ಅಥವಾ ಐಂದ್ರಜಾಲಿಕ ಮಾಡುವಂತೆ ಸುಳ್ಳಾದದ್ದೋ ಅಂತ ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಪರಮಾತ್ಮ ಅವತಾರ ಇದು ಸತ್ಯ ಅಂತೆ ಆಗಿದ್ದರೆ ಅವನ ಜನ್ಮದ ಪ್ರಕಾರವೇನು? ಇನ್ನು ಮೂರನೇ ಪ್ರಶ್ನೆ, ಅವನು ಜನ್ಮವನ್ನು ತಾಳಿದಾಗ ಅವನ ದೇಹ ನಮ್ಮ ದೇಹದ ತರಹನೇ ರಕ್ತ ಮಾಂಸಗಳಿಂದ ಕೂಡಿದ್ದ? ಇದು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಅವನ ಜನ್ಮ ತಾಳುವುದಾದ್ರೂ ಏಕೆ, ಕಾರಣವೇನು ಅಂತ. ಐದನೇ ಪ್ರಶ್ನೆ, ಯಾವಾಗ ಅವನು ಜನ್ಮ ತಾಳ್ತಾನೆ? ಈ 5 ಪ್ರಶ್ನೆಗಳಿಗೆ ಈ 4ನೇ ಅಧ್ಯಾಯದಲ್ಲಿ ಉತ್ತರಗಳು ಬಂದು ಹೋಗುತ್ತೆ. ಮೊಟ್ಟ ಮೊದಲನೇದಾಗಿ ಅರ್ಜುನನ ಅಂತರಂಗವನ್ನ ಅರಿತ ಸರ್ವಜ್ಞ ಶಿಖಾಮಣಿಯಾದಂತಹ ಕೃಷ್ಣ ಜನ್ಮ ಇದು ಸತ್ಯನೋ ಸುಳ್ಳೋ ಅಂತ ಪ್ರಶ್ನೆಯನ್ನು ಎತ್ತಿಕೊಂಡು ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ನಾನು ಈಗ ಹುಟ್ಟಿದೆ, ಸೂರ್ಯನಿಗೆ ಹೇಗೆ ಉಪದೇಶ ಮಾಡಲಿಕ್ಕೆ ಸಾಧ್ಯ? ಹಾಗೆಲ್ಲ ಕೇಳಬೇಡ. ಯಾಕೆ ಅಂತಂದ್ರೆ ನನ್ನ ಜನ್ಮಗಳು ಅನಂತ ಇವೆ. ಅನೇಕ ಜನ್ಮಗಳನ್ನು ನಾನು ಈಗಾಗಲೇ ತಗೊಂಡಿದ್ದೇನೆ, ಮುಂದೆ ಆಗೋವೂ ಇವೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ನಾನು ಸೂರ್ಯನಿಗೆ ಉಪದೇಶ ಮಾಡಿದ್ದೇನೆ. ಉಪದೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪ್ರಶ್ನೆ ಯಾಕೆ? ಸರಿ, ಈ ಪ್ರಶ್ನೆಗೆ ಉತ್ತರ ಬಂತು. ಮಧ್ಯೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅರ್ಜುನ. ಎಷ್ಟು ಅವನಿಗೆ ಜಿಜ್ಞಾಸೆ ಇರುತ್ತೆ ನೋಡಿ ಅರ್ಜುನನಿಗೆ. ಶಿಷ್ಯನಿಗೆ ಆ ತರಹ ಇರಬೇಕು. ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅದರ ಬಗ್ಗೆ ಜಿಜ್ಞಾಸೆಯಿಂದ ಪ್ರಶ್ನೆಗಳನ್ನು ಕೇಳಿದಾಗ ಗುರುಗಳಿಗೆ ಉತ್ಸಾಹ ಬರುತ್ತೆ, ತತ್ವ ನಿಶ್ಚಯವಾಗತ್ತೆ. ಹಿಂದಿನ ಅವತಾರದಲ್ಲಿ ನಾನು ಸೂರ್ಯನಿಗೆ ಉಪದೇಶ ಮಾಡೀನಿ ಅಂತ ಹೇಳಿದೆಯಾ, ಹಾಗಾದ್ರೆ ಅನೇಕ ಜನ್ಮಗಳು ನಿನಗೂ ಇದೆ ಅಂತಾಯಿತು. ನನಗೂ ನಿನಗೂ ವ್ಯತ್ಯಾಸ ಏನು? ನಿನಗೂ ಅನೇಕ ಜನ್ಮಗಳು, ನನಗೂ ಅನೇಕ ಜನ್ಮಗಳು. ನನಗೂ ನಿನಗೂ ಏನು ವ್ಯತ್ಯಾಸ? ನಾನು ನಿನಗೆ ಶಿಷ್ಯನಾಗಿ ಕೇಳುವಂತಹ ಅವಶ್ಯಕತೆ ಇಲ್ಲ, ಗುರು ಶಿಷ್ಯ ಭಾವ ನಮ್ಮಲ್ಲಿ ಬೇಕಾಗಿಲ್ಲ ಅಂತ. ಅದಕ್ಕೆ ನಾನು ಉತ್ತರ ಕೊಡೋಕ್ಕಿಂತ ಮುಂಚೆನೆ ನೀನು ಪ್ರಶ್ನೆ ಮಾಡ್ತೀಯ, ಅದಕ್ಕೆ ಹೀಗಾಗೋದು. ನಾನು ಪೂರ್ಣ ಉತ್ತರ ಕೊಡೋ ತನಕ ಕೇಳಿಸ್ಕೊ ನೀನು ಅಂತ. ಅನೇಕ ಜನ್ಮಗಳು ನನಗೂ ಇದೆ, ನಿನಗೂ ಇದೆ. ಆದರೆ ನಾನು ಯಾವ ಯಾವ ಜನ್ಮವನ್ನು ತಾಳಿದ್ದೇನೆ ಅಂತನ್ನೋದು ಎಲ್ಲವೂ ನನಗೆ ಗೊತ್ತು. ನಿನಗೆ ಗೊತ್ತಾ? ನನ್ನ ಜನ್ಮ ಬೇಡ, ನೀನು ಎಷ್ಟು ಜನ್ಮಗಳನ್ನು ತಾಳಿದ್ದೀಯಾ ಅನ್ನೋದು ನಿನಗೆ ಗೊತ್ತಾ? ಗೊತ್ತಿಲ್ಲ. ಅದಕ್ಕೆ ನಾನು ಸರ್ವಜ್ಞ, ನೀನು ಅಲ್ಪಜ್ಞ. ಹೀಗೆ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಎಲ್ಲ ತರಹದ ಅವತಾರಗಳು, ಯಾವ ಯಾವ ಅವತಾರವನ್ನು ತಾಳಿದ್ದೇನೆ ಎಲ್ಲವೂ ನನಗೆ ಗೊತ್ತು. ನಾನು ಸರ್ವಜ್ಞ, ನಾನು ಸರ್ವೇಶ್ವರ, ಸರ್ವೋತ್ತಮ. ಆದ್ದರಿಂದಲೇನೆ ನನ್ನ ಅವತಾರದ ದಿನಗಳನ್ನ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಕೃಷ್ಣ ಜಯಂತಿ, ಬುದ್ಧ ಜಯಂತಿ, ಕಲ್ಕಿ ಜಯಂತಿ, ಪರಶುರಾಮ ಜಯಂತಿ, ನರಸಿಂಹ ಜಯಂತಿ. ಹೀಗೆ ಯಾರಾದರೂ ಸಾಮಾನ್ಯ ವ್ಯಕ್ತಿಗಳು ಹುಟ್ಟಿದಾಗ ಜಯಂತಿ ಅಂತ ಆಚರಣೆ ಮಾಡ್ತಾರಾ? ಅದೇ ನನಗೂ ನಿನಗೂ ವ್ಯತ್ಯಾಸ ಅಂತ ಕೃಷ್ಣ ಸಿಂಪಲ್ ಆಗಿ ಉತ್ತರ ಕೊಟ್ಬಿಟ್ಟ. ಇನ್ನ ಅನೇಕ ಜನ್ಮಗಳು ನಂದಿದೆ ಅಂತ ಹೇಳೋದ್ರಿಂದ ಎಲ್ಲಾ ಜನ್ಮಗಳು, ಎಲ್ಲಾ ಅವತಾರಗಳು ಸತ್ಯ ಅಂತ ಹೇಳಿದ ಹಾಗೆ ಆಯಿತು. ಇನ್ನು ಎರಡನೇ ಪ್ರಶ್ನೆ, ನಿನ್ನ ಜನ್ಮದ ಪ್ರಕಾರವೇನು ಅಂತ ಕೇಳ್ದ. ನೀನು ಜನ್ಮವನ್ನು ತಾಳುವಾಗ ಅದೇನ್ ನಿನಗೆ ಇಚ್ಛೆಯಿಂದ ಸ್ವೀಕಾರ ಮಾಡ್ತೀಯೋ, ನಿನಗೆ ಪ್ರಯೋಜನದ ಅಪೇಕ್ಷೆ ಏನಾದ್ರೂ ಇದೆಯೋ ಇಲ್ವೋ? ಸರ್ವಥಾ ನನಗೆ ಪ್ರಯೋಜನದ ಅಪೇಕ್ಷೆ ಇಲ್ಲ. ನಾನು ಪ್ರಜೆಗಳಿಗೆ ಉಪಕಾರ ಮಾಡುವುದಕ್ಕಾಗಿ ಮಾತ್ರ ನಾನು ಜನ್ಮವನ್ನು ತಾಳೋದು. ನನಗೆ ಇಚ್ಛೆ ಬಂತು, ನಾನು ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯ, ನಾನು ನನ್ನ ಇಚ್ಛೆಯಿಂದ ಜನ್ಮವನ್ನು ತಾಳ್ತೇನೆ. ನನ್ನ ದೇಹ ಎಂಥದ್ದು ಅಂತ ಕೇಳಿದೆ. ಅವ್ಯಾಕೃತವಾದಂತಹ ದೇಹ, ರಕ್ತ ಮಾಂಸಗಳಂತೆ ದೇಹ ನಂದಿರೋದಿಲ್ಲ. ಮೂಲ ರೂಪದಲ್ಲೂ ಹಾಗೆ, ಅವತಾರ ರೂಪದಲ್ಲೂ ಹಾಗೆ. ಪೂರ್ಣಮದ ಪೂರ್ಣಮಿದಂ
ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹೀಗೆ ಕೇವಲ ಲೀಲೆಯಿಂದ ಮನುಷ್ಯರ ದೇಹದಂತೆ ದೇಹವನ್ನು ಸ್ವೀಕಾರ ಮಾಡ್ತೇನೆ. ಸರಿ, ಮನುಷ್ಯರ ದೇಹದಂತೆ ದೇಹವನ್ನು ಸ್ವೀಕಾರ ಮಾಡ್ತೇನೆ ಅಂತಂದ್ಬಿಟ್ರೆ ಮತ್ತೆ ದುಃಖಾದಿಗಳ ಸಂಪರ್ಕ ನಿನಗಿದೆಯಾ ಅಂತನ್ನುವಂತಹ ಪ್ರಶ್ನೆ. ಅದಕ್ಕೆಲ್ಲ ಮುಂದೆ ಉತ್ತರವನ್ನು ಕೊಡ್ತಾನೆ. ಸರಿ, ಇಂತಹ ದೇಹವನ್ನ ಸ್ವೀಕಾರ ಮಾಡಲಿಕ್ಕೆ ಕಾರಣವೇನು ಮತ್ತು ಯಾವಾಗ ನೀ ಈ ದೇಹವನ್ನು ಸ್ವೀಕಾರ ಮಾಡ್ತೀಯ ಅಂತ ಕೇಳಿದಾಗ ಅದಕ್ಕೂ ಕೃಷ್ಣ ಪರಮಾತ್ಮ ಉತ್ತರವನ್ನ ಕೊಡ್ತಾನೆ. ಈ ಭಗವದ್ಗೀತೆ ಅಂದರೆ ಪೂರ್ಣ ಹೀಗೆ ಪ್ರಶ್ನೋತ್ತರಗಳು, ಕೃಷ್ಣಾರ್ಜುನರ ಸಂವಾದ ರೂಪ. ಕೃಷ್ಣ ಎಷ್ಟೆಷ್ಟು ತತ್ವಗಳನ್ನು ಹೇಳ್ತಾ ಹೋಗ್ತಾನೆ, ಅಷ್ಟಷ್ಟು ಜಿಜ್ಞಾಸೆಯಿಂದ ಅರ್ಜುನ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ, ಮತ್ತದಕ್ಕೆ ಪ್ರತ್ಯುತ್ತರಗಳು. ಹೀಗೆ ನಡೆದು ಬಂದಂತಹ ಇದೊಂದು ಸಂದರ್ಭ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಾನು ಅವತಾರ ಮಾಡುವುದಕ್ಕೆ ಕಾರಣವನ್ನು ಕೇಳಿದೆಯಲ್ಲ, ಯಾವಾಗ ಧರ್ಮದ ಹ್ರಾಸವಾಗ್ತಾ ಇದೆ, ಪುಣ್ಯದ ಧರ್ಮ ಕಾರ್ಯಗಳ ಯಜ್ಞ ಯಾಗಾದಿಗಳ ಅತಿಥಿ ಸತ್ಕಾರಗಳ ಹ್ರಾಸವಾಗ್ತಾ ಇದೆ, ಯಾವಾಗ ಅಧರ್ಮದ ಉಚ್ಛ್ರಾಯ ಸ್ಥಿತಿ, ಅಭ್ಯುತ್ಥಾನಂ ಅಧರ್ಮಸ್ಯ, ಅಧರ್ಮವೇ ತುಂಬಿ ತುಳುಕ್ತಾ ಇದೆ ಎಲ್ಲ ಕಡೆ, ಇಂತಹ ಸಂದರ್ಭದಲ್ಲಿ ನಾನು ಅವತಾರ ಮಾಡ್ತೇನೆ. ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಹೇಳಿದ್ದು ಸಜ್ಜನರ ರಕ್ಷಣೆ, ದುರ್ಜನರ ಶಿಕ್ಷಣೆ, ಧರ್ಮದ ಸಂರಕ್ಷಣೆ, ಇದಕ್ಕಾಗಿ ನನ್ನ ಅವತಾರ. ಕೃಷ್ಣ ಹೇಳುವಾಗ ಕೊನೆಗೊಂದು ಮಾತು ಹೇಳ್ದ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ಹೇಗೆ ಹೊಂದತ್ತೆ? ಯಾಕೆ ಅಂದ್ರೆ ಪರಮಾತ್ಮನಿಗೆ ಹೆಸರಿರೋದೇ ತ್ರಿಯುಗ ಅಂತ. ಅವನಿಗೆ ತ್ರಿಯುಗ ಅಂತೆ ಕರೀತಾರೆ. ಸುಮಧ್ವ ವಿಜಯದಲ್ಲಿ ನಾವು ಕೇಳ್ತೇವೆ, ನಾಥಃ ಕಲೌ ತ್ರಿಯುಗ ಹೂತಿರ್ ಅನುದ್ಬಭೂಷು ಬ್ರಹ್ಮಾಣಮಪ್ಯನವತಾರ ಮನಾದಿದಿಕ್ಷು. ಪರಮಾತ್ಮನೇ ತತ್ವಜ್ಞಾನವನ್ನು ಕೊಡ್ಲಿಕ್ಕೆ ಯಾಕೆ ಹುಟ್ಟಲಿಲ್ಲ ಅಂತಂದ್ರೆ ಅವನಿಗೆ ಹೆಸರೇ ಆಗಿದೆ ತ್ರಿಯುಗ ಅಂತ. ಇದೇನು ತ್ರಿಯುಗ ಅಂತಂದ್ರೆ ಪರಮಾತ್ಮನ ಅವತಾರ ಕೇವಲ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಅಷ್ಟೇ ಆಗೋದು. ಅದಕ್ಕೆ ಅವನಿಗೆ ತ್ರಿಯುಗ ಅಂತ ಹೆಸರು. ತ್ರಿಯುಗನಾದ ಪರಮಾತ್ಮ ಈ ವಚನವನ್ನು ಹೇಗೆ ಹೇಳ್ದ? ಸಂಭವಾಮಿ ಯುಗೇ ಯುಗೆ, ಪ್ರತಿಯೊಂದು ಯುಗದಲ್ಲೂ ನಾನು ಅವತಾರವನ್ನು ತಾಳ್ತೇನೆ ಅಂತ ಹೇಗೆ ಹೇಳ್ದ? ಅದಕ್ಕೆ ವ್ಯಾಖ್ಯಾನಕಾರರು ಉತ್ತರವನ್ನು ಕೊಡ್ತಾರೆ. ಪ್ರತಿಯುಗದಲ್ಲಿ ಅವತಾರ, ಇದರ ಅರ್ಥ ಕೃತಯುಗದ ಹಾಗೂ ಈ ಕಲಿಯುಗದ ಹಾಗೂ ಕೃತಯುಗದ ಸಂಧಿಕಾಲದಲ್ಲಿ ಕಲ್ಕಿಯ ಅವತಾರವಾಗತ್ತೆ. ಕಲಿಯುಗದ ಕೊನೆಯ ಕಾಲದಲ್ಲಿ, ಸಂಧಿಕಾಲದಲ್ಲಿ ಕಲ್ಕಿಯ ಅವತಾರವಾಗತ್ತೆ. ಸಂಧಿಕಾಲದಲ್ಲಿ ಆದ ಅವತಾರವನ್ನು ಕೂಡ ಒಂದರ್ಥದಲ್ಲಿ ಕಲಿಯುಗದಲ್ಲಿ ಆದ ಅವತಾರವೇ ಅಂತ ಪರಿಗ್ರಹಣವನ್ನ ಮಾಡಿಕೊಂಡು ಸಂಭವಾಮಿ ಯುಗೇ ಯುಗೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು ಅತ್ಯಂತ ಸಮಂಜಸ ಅಂತ ವ್ಯಾಖ್ಯಾನಕಾರರು ತುಂಬಾ ಸುಂದರವಾಗಿ ಉತ್ತರವನ್ನು ಕೊಡ್ತಾರೆ. ಸರಿ, ನಿನ್ನ ಅವತಾರ ಹೇಗಾಗತ್ತೆ? ನೀನು ಯಾವ ತರಹದ ಕರ್ಮಗಳನ್ನು ಆಚರಣೆ ಮಾಡ್ತೀಯ? ಧರ್ಮ ಸಂಸ್ಥಾಪನೆ ಮಾಡ್ತೀಯೋ, ದುಷ್ಟ ಶಿಕ್ಷಣವನ್ನು ಮಾಡ್ತೀಯೋ, ಇವೆಲ್ಲವನ್ನು ನಾನು ತಿಳಿದುಕೊಂಡು ಏನ್ ಮಾಡಬೇಕು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನೆ, ನನ್ನ ಜನ್ಮ, ಅರ್ಥಾತ್ ನನ್ನ ಜನ್ಮ ಅಂದ್ರೆ ಪರಮಾತ್ಮನಿಗೆ ಜನ್ಮವಿಲ್ಲ, ಅವತಾರ ಅಂತ ಕರಿಬಹುದು. ನನ್ನ ಅವತಾರ ಹಾಗೂ ಪರಮಾತ್ಮನ ಅವತಾರದ ಸಮಾಪ್ತಿ, ಪರಮಾತ್ಮ ತಾನು ಅವತಾರ ಮಾಡಿದಾಗ ತಾನು ಆಚರಿಸಿದಂತಹ, ತಾನು ತೋರಿಸಿದಂತಹ ಪವಾಡಗಳು, ತಾನು ಮಾಡಿದಂತಹ ಕರ್ಮಗಳು, ಇವೆಲ್ಲವನ್ನೂ ಕೂಡ ಯಾರು ಕೇಳ್ತಾರೆ, ಯಾರು ಪ್ರತಿನಿತ್ಯದಲ್ಲೂ ಅವುಗಳ ಸ್ಮರಣೆಯನ್ನ ಮಾಡ್ತಾರೆ, ಅವರಿಗೇ ಪುನರ್ಜನ್ಮವಿರೋದಿಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಕೃಷ್ಣ ಪರಮಾತ್ಮ ವಸುದೇವ ದೇವಕಿಯರಲ್ಲಿ ಹುಟ್ಟಿದ, ನಂದ ಯಶೋಧರಲ್ಲಿ ಬೆಳೆದ, ಇಷ್ಟಿಷ್ಟು ಅಸುರರನ್ನು ಸಂಹಾರ ಮಾಡಿದ, ಕಂಸನನ್ನ ಕೊಂದ,
ಹೀಗೆ ಅವನ ಯಾವುದೇ ಲೀಲೆಗಳನ್ನು ನಾವು ಕೇಳಿದ್ರು, ಯಾವುದೇ ಲೀಲೆಗಳನ್ನು ಸ್ಮರಣೆ ಮಾಡಿದ್ರು ಅವರಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳ್ತಾರೆ. ಕೃಷ್ಣ ಭಕ್ತರಾದಂತಹ ಆಚಾರ್ಯರ ವಾಯುದೇವರ ಲೀಲೆಯೂ ಹಾಗೆ. ಸುಮಧ್ವಜದಲ್ಲಿ ಹೇಳುವಾಗ ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ, ಹೀಗೆ ಅವುಗಳನ್ನು ಕೇಳಿದ್ರೆ ಸಾಕು, ನಿನ್ನ ಜನ್ಮ ಉದ್ಧಾರವಾಗತ್ತೆ, ಪುನರ್ಜನ್ಮವೇ ಇರೋದಿಲ್ಲ, ನೇರವಾಗಿ ನನ್ನ ಸಾಮೀಪ್ಯವನ್ನು ಹೊಂತೀಯ ನೀನು. ನನಗೆ ಇಷ್ಟು ದಿನ ತತ್ವಜ್ಞಾನದಿಂದೇ ಮೋಕ್ಷ ಅಂತ ನಾನು ಕೇಳಿದ್ದೆ. ಇದೇನಿದು ಕೇವಲ ಅವತಾರಗಳ ಇವುಗಳ ಕಥೆಯನ್ನು ಕೇಳೋದರಿಂದ, ಈ ಕರ್ಮಗಳನ್ನು ಕೇಳೋದರಿಂದ ಇದರಿಂದ ಮೋಕ್ಷ ಹೇಗಾಗ್ಲಿಕ್ಕೆ ಸಾಧ್ಯ? ತತ್ವಜ್ಞಾನದಿಂದ ಮೋಕ್ಷ, ಈ ಜನ್ಮದ ಕರ್ಮದ ರಹಸ್ಯಗಳಿಂದ ಇದು ಹೇಗೆ ಮೋಕ್ಷ ಸಾಧನವಾದೀತು ಅಂತಂದ್ರೆ, ಇದು ಸಾಕ್ಷಾತ್ ಮೋಕ್ಷವನ್ನು ತಂದುಕೊಡೋದಲ್ಲ. ನನ್ನ ಅವತಾರಗಳ ಕಥೆಗಳನ್ನು ಕೇಳ್ತೀಯ, ಕೇಳಿದ ಮೇಲೆ ಏನಾಗತ್ತೆ? ಅಂತಃಕರಣ ಶುದ್ಧವಾಗತ್ತೆ, ಮನಸ್ಸಿನಲ್ಲಿರುವಂತಹ ಆ ಕೊಳಚೆ ಎಲ್ಲ ಹೋಗಿ ಶುದ್ಧವಾಗಿ ನಾನು ಪರಮಾತ್ಮನ ಕಥೆಗಳನ್ನು ಮೇಲಿಂದ ಮೇಲೆ ಕೇಳಬೇಕು ಅಂತ ಅನ್ಸತ್ತೆ, ಬೇರೆ ಪದಾರ್ಥಗಳನ್ನ ವಿಷಯಗಳನ್ನ ಬಿಡಬೇಕು ಅಂತ ಅನ್ಸತ್ತೆ. ನೋಡ್ರಿ, ಭಕ್ತಿ ವೈರಾಗ್ಯ ಇದಾದ ಮೇಲೆ ನಾನು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವಂತಹ ಆಸಕ್ತಿ, ಆ ಉತ್ಕಂಠ ಅದು ಹೆಚ್ಚಾಗತ್ತೆ. ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ, ತಿಳಿದುಕೊಳ್ತೇವೆ. ತತ್ವಜ್ಞಾನ ಇದರಿಂದ ಮೋಕ್ಷ. ಈ ಕ್ರಮದಲ್ಲಿ ಈ ಜನ್ಮ ಕರ್ಮದ ರಹಸ್ಯಗಳು ಹೀಗೆ ಮೋಕ್ಷವನ್ನ ತಂದುಕೊಡುತ್ತೆ ಎನ್ನುವುದಾಗಿ ಕೃಷ್ಣ ಪರಮಾತ್ಮ ಹೇಳಿದಾಗ ಅರ್ಜುನ ಕೇಳ್ದ, ಕರ್ಮಗಳಿಗೆ ಫಲವನ್ನು ಕೊಡೋ ನೀನೆ ಅಲ್ವಾ? ಒಬ್ಬರಿಗೆ ಮೋಕ್ಷವನ್ನು ಕೊಡ್ತಿ, ಒಬ್ಬರಿಗೆ ಸ್ವರ್ಗವನ್ನು ಯಾಕೆ ಕೊಡ್ತಿ? ಹೀಗ್ಯಾಕೆ ವೈಷಮ್ಯ? ಫಲವನ್ನು ಕೊಡೋ ನೀನೇ ತಾನೆ ಅಂದಮೇಲೆ ಎಲ್ಲರಿಗೂ ಮೋಕ್ಷವನ್ನು ಕೊಟ್ಬಿಡ್ಬೋದಿತ್ತಲ್ವಾ? ಅಥವಾ ಎಲ್ಲರಿಗೂ ಸ್ವರ್ಗನೆ, ಯಾವುದೋ ಒಂದೇ ರೂಲ್. ಇನ್ನು ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡಿದ್ರೆ ವೈಷಮ್ಯ ತೋರಿಸಿದಾಗ ಆಗಲ್ವಾ ಅಂತ ಅರ್ಜುನ ಕೃಷ್ಣನಿಗೆ ಕೇಳಿದಾಗ, ಸರ್ವಥಾ ಆಗೋದಿಲ್ಲ ಅಂತಂತಾನೆ ಕೃಷ್ಣ. ವೈಷಮ್ಯ ಯಾವಾಗ ಬರುತ್ತೆ? ಅವನು ಯಾವ ಕರ್ಮವನ್ನ ಆಚರಣೆ ಮಾಡ್ದ ಅದಕ್ಕೆ ತಕ್ಕ ಹಾಗೆ ನಾನು ಫಲವನ್ನ ಕೊಟ್ರೆ ಅದರಲ್ಲಿ ವೈಷಮ್ಯ ಇಲ್ಲ. ಇವಾಗ ಎಕ್ಸಾಂಪಲ್ಗೆ ಹೇಳಬೇಕು ಅಂದ್ರೆ, ಯಾವುದೋ ಒಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ ಇರುತ್ತೆ, ಅದರಲ್ಲಿ ಯಾರು ಫಸ್ಟ್ ಬಂದಿರ್ತಾರೋ ಅವ್ರಿಗೆ ಒಂಥರ ಪ್ರೈಸ್ ಇರುತ್ತೆ, ಸೆಕೆಂಡ್ ಬಂದವರಿಗೆ ಒಂಥರ ಪ್ರೈಸ್, ಥರ್ಡ್ ಬಂದವರಿಗೆ ಒಂಥರ, ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಿದವರಿಗೆ ಒಂದು ಸಮಾಧಾನಕರ ಬಹುಮಾನ ಅಂತ ಕೊಡ್ತಾರೆ. ಯಾರಿಗೂ ಏನು ಕೊಡ್ಲೇ ಇಲ್ಲ ಅಂದ್ರೆ ಅವಾಗ ವೈಷಮ್ಯ. ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೂ ಏನು ಕೊಡ್ಲಿಲ್ಲ ಅಂತಾಗತ್ತೆ. ಹಾಗಲ್ಲ, ಅವನ ಕರ್ಮ ಹೇಗಿದೆ ಆ ಕರ್ಮಕ್ಕೆ ತಕ್ಕಂತೆ ಫಲ. ಕೃಷ್ಣ ಅದೇ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಕರ್ಮಾಚರಣೆಯನ್ನು ಹೇಗೆ ಮಾಡ್ದ ಆ ರೀತಿಯಾಗಿ ಫಲ ಸಿಗತ್ತೆ. ನಾನು ಯಾವಾಗ ವಿಷಮನಾಗ್ತಿದ್ದೆ, ನಾನು ಯಾವಾಗ ವೈಷಮ್ಯವನ್ನು ಹೊಂದಿದ್ದೆ, ಅವನು ಕರ್ಮಾಚರಣೆ ಮಾಡಿದಾಗಲೂ ಅವನಿಗೆ ಫಲವನ್ನು ಕೊಡಲೇ ಇಲ್ಲ ಅಂತಂದ್ರೆ ಅವಾಗ ನನಗೆ ದೋಷ. ನಾನು ಆ ಥರ ಮಾಡ್ತಾ ಇಲ್ಲ. ಈಗ ಅವನ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾ ಇದ್ದೇನೆ, ಆದ್ದರಿಂದ ನನಗೆ ಸರ್ವಥಾ ವೈಷಮ್ಯ ದೋಷ ಇಲ್ಲೇ ಇಲ್ಲ. ಸರಿ, ಹಾಗಾದ್ರೆ ಮೋಕ್ಷವನ್ನು ಪಡೆಯಬೇಕಾದರೆ ನಿಷ್ಕಾಮವಾಗಿ ಕರ್ಮವನ್ನ ಆಚರಣೆ ಮಾಡಬೇಕು. ಯಾವ ಕಾಮನೆಯೂ ಇಟ್ಟುಕೊಳ್ಬಾರ್ದು. ನನಗೆ ಈ ಉದ್ದೇಶದಿಂದ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ, ನೀನು ಏನಾದರೂ ಮಾಡಿ ಈ ಫಲವನ್ನು ಕೊಡಲೇಬೇಕು ಅಂತೇನಾದರೂ ನಾವು ಆಸೆಗಳನ್ನ ಇಟ್ಟುಕೊಂಡ್ರೆ ಅದು ನಿಷ್ಕಾಮ ಕರ್ಮ ಆಗೋದಿಲ್ಲ, ಸಕಾಮವಾಗತ್ತೆ. ನಿಷ್ಕಾಮ ಕರ್ಮಗಳಿಂದ ಮೋಕ್ಷ, ಸಕಾಮ ಕರ್ಮಗಳಿಂದ ಸ್ವರ್ಗ. ಈ ತರಹ ವ್ಯವಸ್ಥೆ ಇದೆ. ಕಲಿಯುಗದಲ್ಲಿ ಈ ಜನಗಳೆಲ್ಲ ಸಕಾಮ ಕರ್ಮವನ್ನೇ ಯಾಕೆ ಮಾಡ್ತಾರೆ? ಒಟ್ಟಾರೆ ಅನೇಕ ಕಲಿಯುಗ ಅಂತೆ ಅಲ್ಲ, ಅನೇಕ ಯುಗಗಳಲ್ಲಿ ಅನೇಕ ಜನರು ಸಕಾಮ ಕರ್ಮಗಳನ್ನು ಕಲಿಯುಗದಲ್ಲಿ ಜಾಸ್ತಿ. ಈ ಸಕಾಮ ಕರ್ಮದ ಫಲನೂ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಹೊತ್ತೇ ಇರುತ್ತೆ. ಅಷ್ಟಾದರೂ
ಇಂದ್ರಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ, ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಅದರಿಂದ ತೃಪ್ತಿ ಪಟ್ಟು ಬಿಡ್ತಾರೆ, ಸ್ವರ್ಗ ಸಿಗತ್ತೆ, ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಯಾಕೆ ಈ ತರಹ ಅಂತ ಅರ್ಜುನ ಮತ್ತೆ ಪ್ರಶ್ನೆ ಮಾಡಿದಾಗ ಕೃಷ್ಣ ಉತ್ತರ ಕೊಟ್ಟ, ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತಯ್ಯ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕರ್ಮದಿಂದ ಆಗುವಂತಹ ಸಿದ್ಧಿ ಅದು ತಾತ್ಕಾಲಿಕ. ಇಂದ್ರಾದಿ ದೇವತೆಗಳ ಆರಾಧನೆಯಿಂದ ಬರುವಂತಹ ಕೆಲವೊಬ್ಬರು ದೇವತೆಗಳಿಗೆ, ಈ ಗಣಪತಿಗೆ ಹೆಸರು ಏನಂತ, ಕ್ಷಿಪ್ರ ಪ್ರಸಾದ. ಹೆಸರಿನಲ್ಲಿಯೇ ಇದೆ, ಬೇಗ ಪ್ರಸಾದವನ್ನು ಕೊಡುವವನು, ಅನುಗ್ರಹವನ್ನು ಮಾಡುವವನು. ಅವರಪ್ಪ ರುದ್ರದೇವರು ಆಶುತೋಷ, ಬೇಗನೆ ಸಂತೋಷ ಪಡುವವನು. ಈ ಉತ್ತರ ಭಾರತದಲ್ಲಿ ಅನೇಕ ಹೆಸರುಗಳನ್ನು ಕೇಳ್ತೇವೆ. ಆಶುತೋಷ ಅಂತ ಹೆಸರಿಟ್ಟುಕೊಂಡಿರ್ತಾರೆ. ಒಂದು 2-3 ಸಲ ಕರೆದ್ರು ಕೇಳಲಿಲ್ಲ ಅಂದ್ರೆ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ, ಕೋಪ ಆಗ್ತಾನ ಅವನು, ಆಶುತೋಷ ಆಗೋದಿಲ್ಲ. ಹೀಗೆ ಕೆಲವೊಬ್ಬರು ದೇವತೆಗಳಿಗೇನೆ ಆಶುತೋಷ, ಕ್ಷಿಪ್ರಪ್ರಸಾದ, ಬೇಗನೆ ಅನುಗ್ರಹ ಮಾಡುವಂತಹ ದೇವತೆಗಳು ಇವರೆಲ್ಲ. ಈ ಕೃತಯುಗದ ಜನರಂತಾರಂತೆ, ಈ ಭಾಗವತ ಏಕಾದಶ ಸ್ಕಂದದಲ್ಲಿ ಬರುತ್ತೆ, ಜಾಯಂತೆಯೋಪಾಖ್ಯಾನದಲ್ಲಿ, ಕೃತಯುಗದ ಜನರು ಕಲಿಯುಗವನ್ನು ನೋಡಿ ಸಂತೋಷ ಪಡ್ತಾರಂತೆ. ನಾವು ಕಲಿಯುಗದಲ್ಲಿ ಅವತಾರವನ್ನು ಮಾಡಬೇಕು. ಯಾಕೆ? ಕಲಿಯುಗದಲ್ಲಿ ಕೇವಲ ಪರಮಾತ್ಮನ ನಾಮಸ್ಮರಣೆಯಿಂದಲೇನೆ ಮೋಕ್ಷ, ಬೇಗನೆ ಫಲ ಸಿಗತ್ತಲ್ಲಿ. ನಾವು ಈ ಒದ್ದಾಡಿ ಮೂಗು ಮುಚ್ಚಿಕೊಂಡು ಎಷ್ಟೋ ತಾಸುಗಟ್ಟಲೆ ತಪಸ್ಸು ಮಾಡಿ, ಇದು ಕೃತಯುಗದ ಜನರು ಹೇಳುವಂತಹ ವಿಚಾರ. ಕಲಿಯುಗದಲ್ಲಿ ಬೇಗನೆ ಫಲ ಸಿಗತ್ತೆ. ಎಲ್ಲರೂ ಆಶುದೋಷಗಳೇ, ಎಲ್ಲರೂ ಕ್ಷಿಪ್ರಪ್ರಸಾದರೇ ದೇವತೆಗಳು. ಅಂತಹ ದೇವತೆಗಳನ್ನು ಆರಾಧನೆ ಮಾಡುವುದು ಅಲ್ಪವಾದ, ತಾತ್ಕಾಲಿಕವಾದ, ನಶ್ವರವಾದ ಫಲಗಳನ್ನು ಪಡೆಯುವುದು. ಇದಲ್ಲ ಅಂತಂತಾನೆ ಕೃಷ್ಣ. ಶಾಶ್ವತವಾದ ಮೋಕ್ಷ ಏನಿದೆ, ಆ ಮೋಕ್ಷ ಸಿಗಬೇಕಾಗಿದ್ದರೆ ಕಾಯಬೇಕು, ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ಮಾಡಿದಾಗ ನಾವು ಕರ್ಮಗಳನ್ನು ಮಾಡಿ ಎಷ್ಟೋ ವರ್ಷಗಳಾದ್ಮೇಲೆ, ಎಷ್ಟೋ ಜನ್ಮಗಳಾದ ಮೇಲೆ ಅಂತೂ ಅನ್ನಬಹುದು, ಆಮೇಲೆ ಮೋಕ್ಷ ಸಿಗತ್ತೆ. ಸ್ವರೂಪಾನಂದದ ಆವಿರ್ಭಾವ ಆಗತ್ತೆ, ಅದೇ ಮೋಕ್ಷ. ಈ ಮಂತ್ ಸ್ಯಾಲ್ರಿ ಬಂತು, ಹಿಂಗೆ ಖರ್ಚು ಮಾಡಿ ಒಂದು ಫೋನ್ ತಗೊಂಡೆ. ಮತ್ತು ಮುಂದಿನ ಮಂತ್, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದ ಮೇಲೆ 1-2 ಮಂತ್ ಸ್ಯಾಲ್ರಿ ಕೂಡಿಟ್ಟುಕೊಂಡು ಕಾರ್ ತಗೊಂಡೆ. ಹೀಗೆಲ್ಲ ಮಾಡಿಬಿಟ್ರೆ ಜಾಣ ಅಂತ ಅನ್ನೋದಿಲ್ಲ, ಬುದ್ಧಿವಂತರಲ್ಲ. ಬುದ್ಧಿವಂತರ ಲಕ್ಷಣ ಏನು? ಒಂದಿಷ್ಟು ಹಣ ಕೂಡಿಟ್ಟ ಮೇಲೆ ಬಂಗಾರವೋ ಅಥವಾ ಜಾಗವನ್ನೋ ಪ್ಲಾಟನ್ನು ತಗೊಂಡ್ಬಿಡ್ತಾರೆ. ಅದು ಬುದ್ಧಿವಂತಿಕೆ. ಬರೀ ಲೌಕಿಕವಾದ ಈ ವಿಚಾರದಲ್ಲೇನೇ ನಾವು ಲಾಂಗ್ ಇನ್ವೆಸ್ಟ್ಮೆಂಟ್ ಅಂತ ಅಂತೀವಲ್ಲ, ಆ ತರಹ ಯೋಚನೆ ಮಾಡ್ತೇವೆ. ಅಂಥದ್ದು ಇದು ಮೋಕ್ಷ, ಪರಮ ಉತ್ತಮವಾದಂತಹ ಫಲ, ಆತ್ಯಂತಿಕಂ ಶ್ರೇಯ. ಅಂತಹ ಶ್ರೇಯಸ್ಸನ್ನು ನಾವು ಪಡೆಯಬೇಕಾಗಿದ್ರೆ ಎಷ್ಟು ನಾವು ಯೋಚನೆ ಮಾಡಿ ಅದನ್ನು ಗಳಿಸಿ 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 ಪುಣ್ಯವನ್ನ ಸಂಪಾದನೆ ಮಾಡಿ ಇಟ್ಟುಕೊಳ್ಬೇಕಾಗತ್ತೆ, ವಿಚಾರ ಮಾಡಿ ಒಂದ್ಸಲ. ಹಾಗಾಗಿ ಕೃಷ್ಣ ಅದನ್ನು ಹೇಳ್ತಾನೆ, ತಾತ್ಕಾಲಿಕವಾದಂತಹ ನಶ್ವರವಾದ ಫಲಗಳನ್ನು ಪಡೆಯೋದಲ್ಲ. ಇಂತಹ ಫಲಗಳನ್ನು ಪಡೆಯಬೇಕಾದ್ರೆ ಇಂದ್ರಾದಿ ದೇವತೆಗಳ ಆರಾಧನೆ ಮಾಡಿದ್ರೆ ಸಾಕು. ಆದರೆ ಶಾಶ್ವತವಾದ ಫಲ ಬೇಕು ಅಂತಂದ್ರೆ ನನ್ನ ಆರಾಧನೆ ಮಾಡಬೇಕು. ಸರಿ, ನಿನ್ನ ಆರಾಧನೆ ಮಾಡ್ತಾರೆ, ಎಲ್ಲರ ಕರ್ಮಗಳಿಗೆ ಫಲವನ್ನು ಕೊಡುವಂತಹ ನೀನು ಒಬ್ಬರಿಗೆ ಒಂದೊಂದು ಥರ ಫಲವನ್ನು ಕೊಡ್ತೀಯಲ್ಲ, ಆ ಕರ್ಮದ ಲೇಪ ನಿನಗಾಗೋದಿಲ್ವಾ? ಯಾವಾಗ ಒಬ್ಬ ವ್ಯಕ್ತಿಗೆ ಫಲ ಕೊಟ್ಟ, ಅದರಿಂದ ಬರುವಂತಹ ಕರ್ಮದ ಲೇಪ ಮತ್ತೊಬ್ಬರಿಗೆ ಒಂಥರ ಫಲ ಕೊಡ್ತಾನೆ, ಈ ಲೇಪ ಯಾವುದು ನಿನಗಾಗೋದಿಲ್ವಾ ಅಂತಂದ್ರೆ ಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟ, ಸರ್ವಥಾ ಕರ್ಮದ ಫಲ ನನಗೆ ಲೇಪವಾಗೋದೇ ಇಲ್ಲ. ನನಗೆ ಯಾಕೋ ನನ್ನ ಕರ್ಮಗಳನ್ನ, ನಾನು ಇಷ್ಟು ಲೀಲೆಗಳನ್ನ, ಇಷ್ಟು ಪವಾಡಗಳನ್ನ ತೋರಿಸಿದ್ದೇನೆ ಅಂತ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಕರ್ಮಫಲದ ಲೇಪವಾಗೋದಿಲ್ಲ ಅಂತಂದ್ಮೇಲೆ ನನಗೆ ಯಾಕೆ ಲೇಪವಾಗತ್ತೆ? ಸರ್ವಥಾ ಕರ್ಮಫಲದ ಲೇಪ ಅಂತನ್ನೋದು ನನಗಾಗೋದೇ ಇಲ್ಲ ಅಂತ. ಸರಿ, ಯಾರು ನನ್ನನ್ನ ತಿಳ್ಕೊಳ್ತಾರೆ ಅವರಿಗೆ ಕರ್ಮದ ಲೇಪವಾಗೋದಿಲ್ಲ, ಕರ್ಮದಿಂದ ಮೋಕ್ಷವಾಗತ್ತೆ ಅಂತ. ಜ್ಞಾನಿಯಾದವನು ಕರ್ಮದ ಬಂಧದಲ್ಲಿ ಸಿಲುಕೊಳ್ಳೋದಿಲ್ಲ ಅಂತ. ಸರಿ, ನಾನು ಜ್ಞಾನಿ ಹಾಗಾದರೆ? ಅರ್ಜುನ ಕೇಳ್ದ, ನಾನು ತತ್ವಜ್ಞಾನಿ ಅಂದ ಮೇಲೆ ನಾನು ಕರ್ಮಾಚರಣೆ ಮಾಡೋದು ಬೇಕಾಗಿಲ್ವಾ ಹಾಗಾದರೆ? ಸರ್ವಥಾ ಅಲ್ಲ. ಜ್ಞಾನವನ್ನ ಪಡೆದ ಮೇಲೂ ಕೂಡ ವಿಶೇಷ ಜ್ಞಾನಕ್ಕಾಗಿ ಕರ್ಮಾಚರಣೆಯನ್ನ ಮಾಡಲೇಬೇಕು. ಹಿಂದಿನವರೆಲ್ಲರೂ ಕೂಡ ಜ್ಞಾನಿಗಳಾಗಿದ್ದರೂ
ಮೋಕ್ಷವನ್ನು ಪಡೆಯುವ ಉದ್ದೇಶದಿಂದ ಅವರು ಕರ್ಮಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಕರ್ಮಾಚರಣೆಯನ್ನ ಸರ್ವಥಾ ಬಿಡಬಾರದು ಅಂತ ಕೃಷ್ಣ ಪರಮಾತ್ಮ ಆದೇಶವನ್ನು ಮಾಡಿ ಯಾವಾಗಲೂ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ಮವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತೀವಿ. ಏನು ಕರ್ಮ ಅಂದ್ರೆ ಏನು, ಹೇಗೆ ಆಚರಣೆ ಮಾಡಬೇಕು, ಕರ್ಮ ಅಂದ್ರೆ ಏನು, ನಿಷಿದ್ಧ ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ಇದರ ಬಗ್ಗೆ ಎಲ್ಲ ತಿಳಿಸು ಅಂತ ಅರ್ಜುನ ಕೇಳ್ದ. ಅದರ ಬಗ್ಗೆ ನೀನೇನು ತಿಳ್ಕೊಳ್ತೀಯಾ, ಅದು ವಿದ್ವಾಂಸರಿಗೆ ಗೊತ್ತಾಗಿಲ್ಲ ಇನ್ನು ಅಂತ ಗಹನ ಕರ್ಮಣೋಗತಿ ಅಂತಂತಾನೆ ಕೃಷ್ಣ ಪರಮಾತ್ಮ. ಆದರೂ ಹೇಳ್ತೀನಿ ಕೇಳು ಅಂತ ಕೃಷ್ಣ ಹೇಳ್ದ. ಕರ್ಮಣ್ಯಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃತ್ಸ್ನ ಕರ್ಮಕೃತ್. ಕರ್ಮ ಅಂದ್ರೆ ಏನು, ಕರ್ಮಾಚರಣೆ ಮಾಡುವವರು ಅಂದ್ರೆ ಹೇಗಿರ್ತಾರೆ? ಕೃಷ್ಣ ಹೇಳ್ದ, ಕರ್ಮಣ್ಯಕರ್ಮಯಃ ಪಶ್ಯೇತ್, ಕರ್ಮವನ್ನ ಮಾಡ್ತಾ ಇದ್ದೇನೆ ಆದರೆ ಆ ಕರ್ಮವನ್ನು ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳುವುದು. ಜೊತೆಗೆ ಅಕರ್ಮಣಿಚ ಕರ್ಮಯ, ನಾನು ಕರ್ಮವನ್ನ ಮಾಡ್ತಾ ಇಲ್ಲ ಆದರೆ ಮಾಡ್ತಾ ಇದ್ದೇನೆ ಅಂತ ತಿಳಿಯುವುದು. ಇದು ಏನಿದೆ ಅಲ್ಲ, ಅವನು ನಿಜವಾದ ಬುದ್ಧಿವಂತ. ಏನಿದು ಗೊಂದಲ ಆಯಿತು, ಅರ್ಥವಾಗಲಿಲ್ಲ. ಯಾಕೆ ಕೃಷ್ಣ ಹೀಗೆ ಹೇಳ್ದ? ಕರ್ಮವನ್ನ ಯಾರು ಮಾಡ್ತಾ ಇದ್ದಾರೆ ಅವನು ಕರ್ಮ ಮಾಡ್ತಾ ಇಲ್ಲ ಅಂತ ತಿಳಿಯೋದು, ಕರ್ಮ ಯಾರು ಮಾಡ್ತಾ ಇಲ್ಲ ಅವನು ಕರ್ಮವನ್ನ ಮಾಡ್ತಾ ಇದ್ದೇನೆ ಅಂತ ತಿಳಿಯೋದು. ಇದೇ ನಿಜವಾದ ಕರ್ಮವಾ? ಅವನು ಹೇಗೆ ಬುದ್ಧಿವಂತನಾಗ್ತಾನೆ ಅಂದ್ರೆ ಕೃಷ್ಣನ ಅಂತರಂಗ ಹೀಗಿದೆ. ಕರ್ಮಣ್ಯಕರ್ಮಯಃ ಪಶ್ಯೇತ್, ಯಾರು ಕರ್ಮವನ್ನ ಮಾಡ್ತಾ ಇದ್ದಾರೆ ಅವನು ಕರ್ಮವನ್ನ ಮಾಡ್ತಾ ಇಲ್ಲ ಅಂತ ತಿಳಿಯೋದು ಅಂದ್ರೆ ಏನರ್ಥ? ನಾನು ಕರ್ಮವನ್ನ ಆಚರಣೆ ಮಾಡ್ತಾ ಇದ್ದೇನೆ. ಎಕ್ಸಾಂಪಲ್ಗೆ ನಾನೀಗ ಸಂಧ್ಯಾ ವಂದನೆ ಮಾಡ್ತಾ ಇದ್ದೇನೆ, ನಾನು ಪಾರಾಯಣವನ್ನ ಮಾಡ್ತಾ ಇದ್ದೇನೆ, ಪ್ರವಚನವನ್ನ ಹೇಳ್ತಾ ಇದ್ದೇನೆ. ನಾನು ಹೇಳ್ತಾ ಇದ್ದೇನೆ ಆದ್ರೂ ನಾನು ಹೇಳ್ತಾ ಇಲ್ಲ ಅಂದ್ರೆ ನಾನು ಸ್ವತಂತ್ರವಾಗಿ ಆ ಕರ್ಮವನ್ನ ಮಾಡ್ತಾ ಇಲ್ಲ. ನನಗೆ ಸ್ವತಂತ್ರವಾಗಿ ಆ ಕರ್ಮಾಚರಣೆ ಮಾಡುವಂತಹ ಯೋಗ್ಯತೆಯೇ ಇಲ್ಲ. ಇದು ಪರಮಾತ್ಮನೇ ನಿಂತು ಮಾಡಿಸೋದು ಎನ್ನುವಂತಹ ಭಾವನೆ. ಇದು ಕರ್ಮ ಮಾಡ್ತಾ ಇದ್ರು ಮಾಡ್ತಾ ಇಲ್ಲ ಎನ್ನುವಂತಹ ಭಾವನೆ ಅಂದ್ರೆ ಹೀಗಿರುತ್ತೆ. ಇನ್ನು ಕರ್ಮ ಮಾಡದೇ ಇರುವಂತಹ ಪ್ರಸಂಗದಲ್ಲೂ ಕರ್ಮ ಮಾಡೀನಿ ಅಂತ ತಿಳಿಯೋದು ಹೇಗೆ ಅಂದ್ರೆ, ಕರ್ಮ ಮಾಡದೇ ಇರುವಂತಹ ಪ್ರಸಂಗ ಯಾವುದು? ಸುಷುಪ್ತಿ ಕಾಲ, ನಿದ್ರಾವಸ್ಥೆ ಏನಿದೆ, ನಿದ್ರಾವಸ್ಥೆಯಲ್ಲಿ ನಾವು ಯಾವ ಕರ್ಮವನ್ನು ಮಾಡೋದಿಲ್ಲ. ಯಾವ ಕರ್ಮವನ್ನು ಮಾಡೋದಿಲ್ಲ ಆದರೆ ಕರ್ಮ ಮಾಡ್ತಾ ಇದ್ದೇನೆ ಅಂತ ತಿಳಿಯಬೇಕು. ಇದು ಹೇಗೆ ಸಾಧ್ಯ ಅಂದ್ರೆ, ಪರಮಾತ್ಮ ಆ ಸಮಯದಲ್ಲೂ ನಿಂತು ನಡೆಸ್ತಾ ಇರ್ತಾನೆ ಎಲ್ಲಾ ಕರ್ಮಗಳನ್ನ, ಹೃದಯವನ್ನ, ಎಲ್ಲಾ ಅಂಗಾಂಗಗಳನ್ನ, ಉಸಿರಾಟವನ್ನ ಆ ಕ್ಷಣದಲ್ಲೂ ನಿಂತು ನಡೆಸ್ತಾ ಇರ್ತಾನೆ. ಆದ್ದರಿಂದ ನಾವು ಸ್ವತಂತ್ರವಾಗಿ ಕರ್ಮ ಮಾಡದೇ ಇದ್ರೂ ಕೂಡ ಪರಮಾತ್ಮನ ಅಧೀನವಾಗಿ ಕರ್ಮ ನಡೀತಾ ಇದೆ ಅಂತ ತಿಳಿಯೋದೇನಿದೆ ಇದು ನಿಜವಾದ ಬುದ್ಧಿವಂತಿಕೆ ಅಂತಂತಾನೆ ಕೃಷ್ಣ. ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃತ್ಸ್ನ ಕರ್ಮಕೃತ. ಸರಿ, ಕರ್ಮ ಅಕರ್ಮ ನಿಷಿದ್ಧ ಕರ್ಮಗಳನ್ನಂತೂ ಮಾಡಲೇಬಾರದು. ಕರ್ಮ ಅಂತಂದ್ಮೇಲೆ ಒಬ್ಬ ಕರ್ತ ಬೇಕು, ಕೆಲಸ ಮಾಡುವವನೊಬ್ಬ ಬೇಕು, ಕೆಲಸ ಒಂದಿರತ್ತೆ. ಆ ಕೆಲಸವನ್ನ ಕೆಲಸ ಅಂತ ಅನ್ಕೊಳ್ಳದೇನೆ ಮಾಡೋದು ಹೇಗೆ? ಇದು ಏನು ಹೇಳ್ತೀಯ ನೀನು? ಕರ್ಮವನ್ನ ಕರ್ಮ ಅಂತ ತಿಳ್ಕೊಂಡು ಮಾಡಬಾರ್ದ? ಹಾಗಾದ್ರೆ ಮಾಡಬಾರದು. ಇದರರ್ಥ ಆ ಕರ್ಮದಲ್ಲಿ ಆಸಕ್ತಿ ಇರಬಾರದು, ಆ ಕರ್ಮದ ಫಲದಲ್ಲಿ ಆಸಕ್ತಿ ಇರಬಾರದು. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ತುಂಬಾ ಸುಂದರವಾದ ವಿವರಣೆ ಕೃಷ್ಣಂದು. ಕರ್ಮವನ್ನ ಮಾಡ್ತಾ ಇರ್ತೀಯ, ಆದರೆ ಆ ಕರ್ಮದಲ್ಲಿ ಕಾಮ ಇರಬಾರದು, ಸಂಕಲ್ಪ ಇರಬಾರದು. ಏನು ಕಾಮ ಸಂಕಲ್ಪ ಎಲ್ಲ ಒಂದೇ. ಕಾಮ ಅಂದ್ರೆ ಏನು? ಇಚ್ಛೆ. ಸಂಕಲ್ಪ ಅಂದ್ರೆ ಅದು ಒಂದು ಇಚ್ಛೆನೆ. ಏನ್ ಡಿಫರೆನ್ಸ್ ಇದೆ ಇದರಲ್ಲಿ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ಕಾಮ ಅಂತಂದ್ರೆ ಫಲದ ಬಗ್ಗೆ ಆಸೆ ಏನಿದೆಯಲ್ಲ ಅದಕ್ಕೆ ಕಾಮ ಅಂತ ಹೆಸರು. ಅಂದ್ರೆ ಎಕ್ಸಾಂಪಲ್ಗೆ ನಾನೀಗ ಒಂದು ಹೋಮವನ್ನ ಮಾಡಿದೆ, ಪವಮಾನ ಹೋಮವನ್ನ ಮಾಡಿದೆ. ಪವಮಾನ ಹೋಮ ಮಾಡಿದಾಗ ಅದರ ಫಲ ಏನಿರುತ್ತೆ? ಸಪ್ತ ಜನ್ಮ ಭವೇದ್ ವಿಪ್ರೋ ಧನಾಢ್ಯೋ ವೇದ ಪಾರಗಃ ಅಂತ ಬರುತ್ತೆ. 7 ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬಹುದು. ಇದು ಪವಮಾನ ಹೋಮ ಮಾಡಿದ್ದರ ಫಲ. ಆ ಫಲದ ಬಗ್ಗೆ ನಾನು ಆಕಾಂಕ್ಷೆಯನ್ನು ಇಟ್ಟುಕೊಂಡು ಪವಮಾನ ಹೋಮವನ್ನು ಆಚರಣೆ ಮಾಡಿದ್ರೆ ಅದಕ್ಕೆ ಕಾಮ ಅಂತ ಹೆಸರು. ಇನ್ನು ಸಂಕಲ್ಪ ಅಂದ್ರೆ ಏನು?
ಈ ಒಂದು ಫಲವನ್ನ ನಾನು ಇಂತಿಂಥ ಉಪಾಯಗಳಿಂದ ಸಾಧಿಸಬಹುದು. ಒಂದು ಯಾವುದೋ ನನಗೆ ಸ್ವರ್ಗ ಬೇಕಾಗಿದೆ, ಅಥವಾ ಸುಮ್ಮನೆ ಲೌಕಿಕವಾಗಿ ಹೇಳೋದಾದ್ರೆ ಇಂಥ ಪದಾರ್ಥವನ್ನು ಮನೆಗೆ ತರಬೇಕಾಗಿದೆ, ಇಂಥ ಪದಾರ್ಥವನ್ನು ಮನೆಗೆ ತರಿಸಬೇಕು ಅಂತಂದ್ರೆ ನಾನು ಮಾರ್ಕೆಟಿಗೆ ಹೋಗ್ಬೇಕಾ, ಅಥವಾ ಯಾರಿಗಾದ್ರೂ ಹೇಳಿದ್ರೆ ಸಿಗತ್ತಾ, ಅಥವಾ ಎಲ್ಲಾದ್ರೂ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಸಿಗತ್ತಾ? ಹೀಗೆ ಅದರ ಉಪಾಯಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ಲ, ಇದು ಸಂಕಲ್ಪ ಅಂತ. ಹೀಗೆ ಒಟ್ಟಾರೆ ಕಾಮವಿರಬಾರದು, ಸಂಕಲ್ಪವಿರಬಾರದು. ಅಂತಹ ವ್ಯಕ್ತಿ ಆಚರಣೆ ಮಾಡುವಂತಹ ಕರ್ಮ ಇದು ಶುದ್ಧವಾದ ಕರ್ಮ. ಅಂತಹ ಜ್ಞಾನಾಗ್ನಿಯಿಂದ ಎಲ್ಲಾ ಕರ್ಮಗಳನ್ನ ಸುಟ್ಟು ಬೂದಿ ಮಾಡಿಕೊಂಡು ಆ ವ್ಯಕ್ತಿ ನಿಜವಾದ ಪಂಡಿತನಾಗ್ತಾನೆ. ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಇಷ್ಟು ಅನುಸಂಧಾನದಿಂದ ಇಷ್ಟು ಅವನ ತಲೆಯಲ್ಲಿ ಇಟ್ಟುಕೊಂಡು ಆಚರಣೆ ಮಾಡಿದರೂ ಅದು ಕರ್ಮ, ಅದು ಬಂಧಕವೇ ಆಗೋದಿಲ್ಲ. ಕರ್ಮ ಅದು ಕರ್ಮ ಅಂತ ಅನಿಸ್ಕೊಳ್ಳೋದಿಲ್ಲ. ನಾವಂತೀವಲ್ಲ ಏನ್ ಮಾಡೋದು ಕರ್ಮ ಅಂತ, ಆ ತರಹ ಅದು ಬಂಧಕವಾದ ಕರ್ಮ ಅಂತ ಅನಿಸೋದೇ ಇಲ್ಲ. ಒಟ್ಟಾರೆ ಎಲ್ಲ ಕಡೆ ಪರಮಾತ್ಮನೇ ಮುಖ್ಯ ಕಾರಣ ವಿಷ್ಣು ಸರ್ವೇಶ ಎನ್ನುವಂತಹ ಅನುಸಂಧಾನದಿಂದ ಯಾರು ಕರ್ಮವನ್ನು ಆಚರಣೆ ಮಾಡ್ತಾರೆ ಅವನು ನಿಜವಾದ ಬುದ್ಧಿವಂತ ಅಂತ ಕೃಷ್ಣ ಅದನ್ನು ಉಪದೇಶ ಮಾಡಿ, ಕೇವಲ ಶರೀರದ ಪೋಷಣಕ್ಕಾಗಿ ಏನು ಆಚರಣೆ ಮಾಡ್ತೇವೆ ಅಷ್ಟೇ, ಇದೆಲ್ಲವೂ ಕೂಡ ಮುಂದಿನ ಮುಖ್ಯ ಫಲಕ್ಕಾಗಿ ಇರೋದು ಅಂತ ಯಾರು ಆಚರಣೆ ಮಾಡ್ತಾರೆ ಅವನು ಯಾವ ವಿಧವಾದಂತಹ ಪಾಪಗಳನ್ನು ಕೂಡ ಹೊಂದೋದಿಲ್ಲ. ಹೇಗಿರ್ತಾರೆ ಅಂತಹ ವ್ಯಕ್ತಿಗಳು? ಅವರ ಲಕ್ಷಣವೇನು? ಎದೃಚ್ಛಾ ಲಾಭ ಸಂತುಷ್ಟ, ದ್ವಂದ್ವಾತೀತೋ ವಿಮತ್ಸರ. ಏನ್ ಸಿಗತ್ತೋ ಅದರಿಂದ ತೃಪ್ತನಾಗೋದು. ದ್ವಂದ್ವಾತೀತ, ಸುಖವೋ ದುಃಖವೋ ಚಳಿ ಮಳಿ ಹೀಗೆ ಯಾವ ತರಹದ ದ್ವಂದ್ವವಿಲ್ಲ. ಸಮಸಿದ್ಧಾವಸಿದ್ಧೌಚ, ಒಂದು ಪದಾರ್ಥ ಸಿಕ್ಕರೂ ಅಷ್ಟೇ, ಸಿಗಲಿಲ್ಲ ಅಂದ್ರೂ ಅಷ್ಟೇ, ದುಃಖವಿಲ್ಲ ಸುಖವಿಲ್ಲ, ಉತ್ಸೇಕ ಅನುತ್ಸೇಕಗಳಿಲ್ಲ. ಹೀಗೆ ಅಂತಹ ವ್ಯಕ್ತಿಗಳಿರ್ತಾರೆ ಜ್ಞಾನಿಗಳು. ಅವರು ನಿಜವಾದ ಅರ್ಥದಲ್ಲಿ ಕರ್ಮವನ್ನ ಆಚರಣೆ ಮಾಡ್ತಾ ಇರ್ತಾರೆ. ಸರಿ, ಅನೇಕ ಬಗೆಯಾದಂತಹ ಕರ್ಮಾಚರಣೆ ವಿಧಾನಗಳನ್ನು ಹೇಳಿದೆ. ನಾನು ನೀನು ಹೇಳಿದ ಪ್ರಕಾರ ಕರ್ಮವನ್ನು ಆಚರಣೆ ಮಾಡ್ತೇನೆ ಅಂತ ಕೂತ್ರೆ ಆಗೋದೇ ಇಲ್ಲ. ನೀನು ಹೇಳಿದ T&C ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ, ನನಗೆ ಯಾವುದು ಅದರಲ್ಲಿ ಎಲ್ಲಾದರೂ ಒಂದ್ ಕಡೆ ಲೋಪವನ್ನು ನಾನು ಮಾಡೇ ಮಾಡ್ತೇನೆ. ಮತ್ತೆ ಹಾಗಾದ್ರೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಕರ್ಮ ಮಾಡ್ಲಿಕ್ಕಾಗಿಲ್ಲ ಅಂತಂದ್ಮೇಲೆ ನನಗೆ ಪೂರ್ಣ ಪ್ರಮಾಣದ ಫಲ ಸಿಗತ್ತಾ? ಸಿಗೋದಿಲ್ಲ. ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ಲೋಪವಾಗಿರುತ್ತಲ್ಲ, ಇದಕ್ಕೇನ್ ಗತಿ? ಏನ್ ಮಾಡ್ಬೇಕು ಆವಾಗ? ಕೃಷ್ಣ ಹೇಳ್ದ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಬಹಳ ಚಿಂತೆ ಮಾಡಬೇಡ. ಅನೇಕ ವಿಧವಾದಂತಹ ನಿಯಮಗಳಿದೆ. ಎಲ್ಲಾ ನಿಯಮಗಳನ್ನು ನನಗೆ ಆಚರಣೆ ಮಾಡ್ಲಿಕ್ಕಾಗ್ಲಿಲ್ಲ, ಎಲ್ಲೋ ಒಂದ್ ಕಡೆ ನ್ಯೂನತೆ ಇದೆ ಅಂತ ಕೊರಗಬೇಡ. ಬ್ರಹ್ಮಾರ್ಪಣಂ, ನೀನು ನಿನ್ನ ಹತ್ತಿರ ಇರುವಂತಹ ಸಾಮಗ್ರಿಗಳೇನಿದೆ, ಪೂಜೆಯ ಸಾಮಗ್ರಿಗಳಾಗಬಹುದು, ಹೂವು ತುಪ್ಪ ಹೋಮಕ್ಕೆ ಬಳಸುವಂತಹ ಸಾಮಗ್ರಿಗಳಾಗಬಹುದು, ಇದೆಲ್ಲವೂ ಕೂಡ ಬ್ರಹ್ಮ ಅಂತ ತಿಳಿ. ಬ್ರಹ್ಮ ಅಂತ ತಿಳಿ ಅಂತಂದ್ರೆ ಇದೆಲ್ಲವೂ ಬ್ರಹ್ಮ ಅಲ್ಲ, ಬ್ರಹ್ಮನ ಅಧೀನವಾಗಿ ಇದ್ದದ್ದು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ, ಬ್ರಹ್ಮನೇ ಆ ಯಜ್ಞದಲ್ಲಿ ನಿಂತು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ತಿಳಿ. ಪ್ರತಿಯೊಂದು ಪದಾರ್ಥದಲ್ಲೂ ಬ್ರಹ್ಮನ ಸನ್ನಿಧಾನವಿದೆ. ಬ್ರಹ್ಮನಿಂದ ಸತ್ತಾ ಪ್ರತೀತಿಗಳನ್ನ ಪ್ರವೃತ್ತಿಗಳನ್ನ ಪಡೆದು ಎಲ್ಲವೂ ಚರಾಚರ ಪ್ರಪಂಚ ನಡೀತಾ ಇದೆ ಅಂತ ತಿಳಿ. ಸಾಕು. ಎಲ್ಲಾ ನಿಯಮಗಳನ್ನ ಆಚರಣೆ ಮಾಡಲಿಲ್ಲ, ಎಲ್ಲೋ ಒಂದ್ ಕಡೆ ಲೋಪದೋಷಗಳಿದೆ, ಹೇಗೆ ಕೊರಗಬೇಡ ಅಂತಂತಾನೆ ಕೃಷ್ಣ. ಸುಧಾಮ ಏನ್ ಮಾಡ್ದ? ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟ. ಅವನು ಮಾಡಿದ ಕರ್ಮ ಅಲ್ಪವೇ, ಆದರೆ ಆ ಕರ್ಮದ ಹಿನ್ನೆಲೆ ಹೇಗಿದೆ, ಪರಮಾತ್ಮನ ಬಗ್ಗೆ ಅವನು ಇಟ್ಟುಕೊಂಡಿರುವಂತಹ ಭಾವನೆ ಹೇಗಿದೆ, ಅದನ್ನು ನೋಡಿದ ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ. ಏನಂದ? ಭಕ್ತ್ಯುಪಹೃತಂ, ಭಕ್ತಿಯಿಂದ ಕೊಡಬೇಕು. ಭಕ್ತಿಯೈವ ಲಭ್ಯ ಪುರುಷೋತ್ತಮೋ. ಆ ಭಕ್ತಿಯ ಭಾವನೆಯನ್ನ ನಾನು ನೋಡಿ
ಅದನ್ನು ಸ್ವೀಕಾರ ಮಾಡ್ತೇನೆ, ಎಲ್ಲವನ್ನೂ ಪೂರ್ಣಗೊಳಿಸ್ತೇನೆ ಅಂತ ಕೃಷ್ಣ ಪರಮಾತ್ಮ ಒಂದು ಭರವಸೆಯನ್ನು ತುಂಬಿದ. ಇಂತಹ ಕರ್ಮಾಚರಣೆ ಅಂತನ್ನೋದು ಅತ್ಯಂತ ದುಷ್ಕರ, ಹಾಗಾಗಿ ನನಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇನಿಲ್ಲ, ಅನೇಕ ಜನರು ಅನೇಕ ತರಹದ ಯಾಗಗಳಿದೆ ಅಂತ ಅನೇಕ ವಿಧವಾದ ಯಾಗಗಳನ್ನು ನಿರೂಪಣೆ ಮಾಡ್ತಾನೆ. ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ತಥಾಪರೆ. ಬ್ರಹ್ಮನನ್ನೇ ಅಗ್ನಿಯ ಅಂತರ್ಯಾಮಿಯಾಗಿ ಅಗ್ನಿನಾಮಕನಾಗಿ ಸಾಕ್ಷಾತ್ ಪರಬ್ರಹ್ಮನೇ ಇದ್ದಾನೆ ಅಂತ ತಿಳಿದು ಹೋಮವನ್ನು ಮಾಡುವವರು ಕೆಲವರು. ಇನ್ನು ಕೆಲವರು ಹೋಮವನ್ನು ಹೇಗೆ ಮಾಡ್ತಾರೆ ಗೊತ್ತೇನು? ಶ್ರೋತ್ರಾದಿ ಇಂದ್ರಿಯಗಳನ್ನ, ನಮ್ಮ ಕರ್ಮೇಂದ್ರಿಯಗಳೇನಿದೆ ಆ ಕರ್ಮೇಂದ್ರಿಯಗಳನ್ನೇ ಆಹುತಿಯನ್ನಾಗಿ ಕೊಡುವುದು. ಎಲ್ಲಿ? ಯಾವ ಅಗ್ನಿಯಲ್ಲಿ? ಇಂದ್ರಿಯ ನಿಗ್ರಹ ಎನ್ನುವಂತಹ ಅಗ್ನಿಯಲ್ಲಿ ಕರ್ಮೇಂದ್ರಿಯಗಳನ್ನು ಹೋಮಿಸುವುದು. ಇದು ಒಂಥರ ಯಜ್ಞ. ನಮಗೆ ಬರುವಂತಹ ವಿಷಯ ಪದಾರ್ಥಗಳೇನಿದೆ ಈ ವಿಷಯ ಪದಾರ್ಥಗಳನ್ನ ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮಿಸುವುದು, ಇದೊಂತರಹದ ಯಜ್ಞ. ಇಂದ್ರಿಯದ ವೃತ್ತಿಗಳನ್ನ, ಪ್ರಾಣದ ಕರ್ಮಗಳನ್ನ, ಇದೆಲ್ಲವನ್ನು ಕೂಡ ಆತ್ಮಯಜ್ಞದಲ್ಲಿ ಹೋಮಿಸುವುದು. ಹೀಗೆ ಅನೇಕ ವಿಧವಾದ ಸ್ವಾಧ್ಯಾಯ ಯಜ್ಞ, ಜಪಯಜ್ಞ, ದ್ರವ್ಯಯಜ್ಞ, ಅನೇಕ ವಿಧವಾದ ಯಜ್ಞಗಳಿದೆ. ಕೊನೆಗೆ ಎಲ್ಲ ವಿಧವಾದ ಯಜ್ಞಗಳನ್ನು ಹೇಳಿ ಕೊನೆಗೆ ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಅನೇಕ ವಿಧವಾದ ಯಜ್ಞಗಳಲ್ಲಿ ಜ್ಞಾನಯಜ್ಞ ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ? ಜ್ಞಾನಯಜ್ಞಕ್ಕೆ ಯಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರಿ? ಪಾಠ ಪ್ರವಚನವನ್ನು ಮಾಡ್ರಿ ಅಂತ ಹೇಳ್ತೀರಿ, ಯಾವಾಗಲೂ ಶ್ರವಣವನ್ನು ಮಾಡ್ರಿ ಅಂತ ಹೇಳ್ತೀರಿ. ಇದ್ಯಾಕೆ ಅಂದ್ರೆ ಕೃಷ್ಣ ಉತ್ತರ ಕೊಟ್ಟ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀನು ಯಾವುದೇ ಕರ್ಮವನ್ನು ಆಚರಣೆ ಮಾಡಿದ್ರು ಈ ಜ್ಞಾನ ಕಾರ್ಯವನ್ನು ಮಾಡಿದರೇನೆ ಆ ಕರ್ಮದ ಪರಿಸಮಾಪ್ತಿ. ನೀನು ಎಷ್ಟೇ ಕರ್ಮವನ್ನು ಆಚರಣೆ ಮಾಡಿದ್ರು ಜ್ಞಾನವನ್ನ ಪಡೆಯಲಿಲ್ಲ, ತತ್ವಜ್ಞಾನವನ್ನು ಪಡೆಯಲಿಲ್ಲ ಅಂತಂದ್ರೆ ಸರ್ವಥಾ ಮೋಕ್ಷವಿಲ್ಲ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಹಾಗಾಗಿ ಎಲ್ಲದಕ್ಕೂ ಒಂದು ಕೊನೆ ಅಂತೇನಿದೆ ಅದು ತತ್ವಜ್ಞಾನ. ತತ್ವಜ್ಞಾನದಿಂದ ಮೋಕ್ಷ. ಹಾಗಾಗಿ ಎಲ್ಲ ಯಜ್ಞಗಳು ಅಲ್ಲೇ ಕೊನೆಗಾಣುವುದಾದ್ದರಿಂದ ಜ್ಞಾನ ಯಜ್ಞ ಇದು ಪ್ರಧಾನಪ ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿ, ಸರಿ ಹಾಗಾದ್ರೆ ನಾನು ಜ್ಞಾನವನ್ನ ಸಂಪಾದನೆ ಮಾಡುವುದು ಹೇಗೆ? ಅದೊಂದು ಕೊನೆಯ ಜಿಜ್ಞಾಸೆ ಶುರುವಾಯಿತು. ಅದಕ್ಕೆ ಕೃಷ್ಣ ಹೇಳ್ದ, 3 ಉಪಾಯಗಳಿದೆ ಜ್ಞಾನ ಸಂಪಾದನೆಗೆ ಬೇಕಾದಂತಹ 3 ಉಪಾಯಗಳು. ಅದನ್ನು ಹೇಳ್ದ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಪ್ರಣಿಪಾತ, ಗುರುಗಳ ಹತ್ತಿರ ಶರಣಾಗತರಾಗಿ ಬಿದ್ದು ಬಿಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆ ಗುರುಗಳ ಹತ್ತಿರ ಶರಣಾಗತರಾಗಿ ನೀವೇ ನಮಗೆ ಜ್ಞಾನವನ್ನ ಉಪದೇಶ ಮಾಡುವವರು ಎನ್ನುವುದಾಗಿ ಪ್ರಾರ್ಥನೆಯಿಂದ ಅಂಗಲಾಚಿ ಬೇಡಿಕೊಂಡಾಗ ಗುರುಗಳು ಉಪದೇಶವನ್ನ ಮಾಡುತ್ತಾರೆ. ಪರಿಪ್ರಶ್ನೇನ, ಆ ಗುರುಗಳು ಹೇಳುವಾಗ ಜಿಜ್ಞಾಸೆಯಿಂದ ಮತ್ತೆ 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 ಪ್ರಶ್ನೆಗಳನ್ನು ಮಾಡುವುದು. ಸೇವಯ, ಸರಿ ನಾನು ಪ್ರಶ್ನೆಗಳನ್ನು ಮಾಡ್ತೇನೆ, ಗುರುಗಳು ಉತ್ತರ ಕೊಡ್ತಾರೆ, ಮುಗೀತಾದ್ಮೇಲೆ ನಿಮ್ ದಾರಿ ನಿಮ್ದು, ನಮ್ ದಾರಿ ನಮ್ದು. ಹಾಗಿಲ್ಲ, ಗುರುಗಳ ಸೇವೆಯನ್ನು ಮಾಡಬೇಕು. ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಗುರುಗಳ ಶುಶ್ರೂಷೆಯನ್ನು ಮಾಡ್ತಾ ಇದ್ದವನಿಗೆ ಗುರುಗಳು ಶುದ್ಧಾಂತಃಕರಣರಾದಂತಹ ಆ ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾರೆ. ಹೀಗೆ ಜ್ಞಾನಿಗಳಾದವರು ಉಪದೇಶ ಮಾಡುವಂತಹ ಕ್ರಮ, ಈ 3 ಉಪಾಯಗಳನ್ನ ನೀನು ಮಾಡು ಅಂತ ಕೃಷ್ಣ ಉಪದೇಶ ಮಾಡಿ, ಯಾಕೆ ಸರ್ವಂ ಜ್ಞಾನಪ್ಲವೇನೇವ ವೃಜಿನಂ ಸಂತರಿಷ್ಯಸಿ. ಕೃಷ್ಣ ಹೇಳ್ದ, ಈ ಜ್ಞಾನ ಯಾರೋ ಅಲ್ಪವಾದಂತಹ ಪಾಪಗಳನ್ನು ಮಾಡಿದವನನ್ನು ಉದ್ಧಾರ ಮಾಡುತ್ತೆ ಅಲ್ಲ. ಪಾಪಿಗಳ ಲಿಸ್ಟ್ ಅಂತೇನಿದೆ ಆ ಲಿಸ್ಟ್ನಲ್ಲಿ ಅಗ್ರಗಣ್ಯ ಪಾಪೋತ್ತಮ ಸರ್ವೋತ್ತಮ ಇದ್ದಂಗ ಆ ತರಹ ಅತ್ಯಂತ ನೀಚನಾದ ವ್ಯಕ್ತಿ ಯಾರಿದ್ದಾರೋ ಅವನನ್ನು ಈ ತತ್ವಜ್ಞಾನ ಉದ್ಧಾರ ಮಾಡುತ್ತೋ ಅರ್ಜುನ. ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ, ಅಂತಹ ವ್ಯಕ್ತಿಯನ್ನು ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಜ್ಞಾನಕ್ಕಿದೆ. ಹಾಗಾಗಿ ಜ್ಞಾನವನ್ನು ಪಡೆಯಬೇಕು. ಆ ಜ್ಞಾನ ಸಂಪಾದನೆಯನ್ನ ಮಾಡುವುದರಲ್ಲಿ ಅತ್ಯಂತ ಆಸಕ್ತಿ ಇರಬೇಕು. ಯಥೈಧಾಂಶಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ.
ಅಗ್ನಿ ಉರಿತಾ ಇರತ್ತೆ. ಉರಿಯುವಂತಹ ಅಗ್ನಿಯಲ್ಲಿ ನೀವು ಎಷ್ಟೇ ಕಟ್ಟಿಗೆ ಹಾಕಿದ್ರು ಒಂದು ದೊಡ್ಡ ಮರ ತಂದು ಹಾಕ್ರಿ, ಅಗ್ನಿ ಉರಿತಾ ಇದ್ರೆ ಮಾತ್ರ ಅದನ್ನು ಸುಟ್ಟು ಹಾಕತ್ತೆ. ಆ ತರಹ ಜ್ಞಾನ ಯಾವಾಗಲೂ ದೀಪ್ತವಾಗಿರಬೇಕು, ಜಾಜ್ವಲ್ಯಮಾನವಾಗಿರಬೇಕು. ಅಂತಹ ಜ್ಞಾನಾಗ್ನಿಯಲ್ಲಿ ಎಷ್ಟೇ ಕರ್ಮಗಳನ್ನ, ಅಂದ್ರೆ ಅಪ್ರಾರಬ್ಧವಾದಂತಹ ಎಲ್ಲ ಕರ್ಮಗಳನ್ನು ಆ ಜ್ಞಾನಾಗ್ನಿ ಸುಟ್ಟು ಹಾಕತ್ತೆ. ಆದ್ದರಿಂದ ಅಂತಹ ಜ್ಞಾನವನ್ನು ಪಡೆಯಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂತಹ ಜ್ಞಾನವನ್ನ ಪಡೆಯಬೇಕಾದರೆ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಶ್ರದ್ಧೆ ಅಂದ್ರೆ ಏನು? ಶ್ರದ್ಧೆ ಅಂತಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ, ಶ್ರದ್ಧೆ ಅಂದ್ರೆ ಶ್ರನ್ನಾಮ ಆಸ್ತಿಕ್ಯ ಬುದ್ಧಿ ಸ್ಯಾತ್. ಶ್ರದ್ಧೆ ಅಂದ್ರೆ ಬೇರೆ ಏನೋ ಅಲ್ಲ, ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಬುದ್ಧಿ ಅಂದ್ರೆ ಏನು? ಮತ್ತೆ ಅದರಲ್ಲಿ ಒಂದು ಸ್ವಲ್ಪ ಒಳಗೆ ಹೋಗೋದಾದ್ರೆ, ಆಸ್ತಿಕ್ಯ ಬುದ್ಧಿಯಲ್ಲಿ 2 ಪ್ರಮೇಯಗಳಿದೆ. 2 ಪಾಯಿಂಟ್ಸ್ ಏನು ಅಂತಂದ್ರೆ, ಮೊದಲನೆಯದು, ಈ ವೇದ ಶಾಸ್ತ್ರಗಳಲ್ಲಿ, ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿ ಹೇಳಿರುವಂತಹ ವಿಷಯ ಇದು ಸತ್ಯವಾದದ್ದು ಅಂತ ನಂಬುವುದೇನಿದೆ, ಇದು ಮೊದಲನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್ ಏನು ಅಂತಂದ್ರೆ, ಇದು ಬರೀ ಸತ್ಯವಾದದ್ದು ಇಷ್ಟೇ ಅಲ್ಲ, ಇದನ್ನ ತಿಳಿಯುವುದರಿಂದ, ಇಲ್ಲಿ ಹೇಳಿದಂತಹ ಕರ್ಮಗಳನ್ನ ಆಚರಣೆ ಮಾಡುವುದರಿಂದ ನನಗೆ ಲಾಭವಿದೆ, ನನಗೆ ಪ್ರಯೋಜನವಾಗತ್ತೆ ಅಂತನ್ನೋದೇನಿದೆ, ಇದು 2ನೇ ಪಾಯಿಂಟ್. ಅತ್ರೋಕ್ತಂ ಸತ್ಯಂ ಅನೇನ ಮಮ ಪ್ರಯೋಜನಂ. ಈ 2 ಅಂಶಗಳಿಂದ ಕೂಡಿದಂತಹ ಏನಿದೆ ಅಲ್ಲ, ಅದಕ್ಕೆ ಶ್ರದ್ಧೆ ಅಂತ ಹೆಸರು. ಇದೇ ಆಸ್ತಿಕ್ಯ ಬುದ್ಧಿ, ಇದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಈ ಶ್ರದ್ಧೆ ಯಾರಿಗಿರುತ್ತೋ ಅವನು ತತ್ವಜ್ಞಾನವನ್ನು ಪಡೆಯುವುದಕ್ಕೆ ನಿಜವಾದ ಅಧಿಕಾರಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಈ ಶ್ರದ್ಧೆ ಇರಬೇಕೇ ಬಿಟ್ರೆ ಸಂಶಯನೋ ಅಥವಾ ವಿಪರೀತ ಜ್ಞಾನವೋ ಅಜ್ಞಾನವೋ ಇದೆಲ್ಲ ಇದ್ರೆ ಮನಸ್ಸನ್ನು ತಿಂದುಬಿಡುತ್ತದು. ನಿಮ್ಮ ಬೇಗ ತತ್ವಜ್ಞಾನವನ್ನು ಪಡ್ಕೊಂಡ್ಬಿಡ್ಬೇಕು. ಒಂದು ವಿಷಯ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ, ಕನ್ಕ್ಲೂಷನ್ ಇರಬೇಕು, ನಿರ್ಣಯ ಇರಬೇಕು. ಅದನ್ನು ಹೇಳ್ದ ಕೃಷ್ಣ, ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ಸಂಶಯ ವಿಪರೀತ ಜ್ಞಾನಗಳು ಇದು ಯಾವುದೂ ಇಟ್ಕೊಳ್ಬೇಡ, ಎಲ್ಲವನ್ನು ಪರಿಹಾರ ಮಾಡ್ಕೊಂಡ್ಬಿಡು. ಇದೆಲ್ಲ ಎಲ್ಲಿಗೆ ಬಂತು? ಎಲ್ಲವನ್ನು ಪರಿಹಾರ ಮಾಡ್ಕೋ. ನೀನೇ ಇವಾಗ ಯುದ್ಧವನ್ನು ಬಿಟ್ಟು ಓಡಿ ಹೋದರೆ ಹೇಗೆ? ಜ್ಞಾನದಿಂದೇ ಮೋಕ್ಷ ಅಂತ ನಾನೀಗ ಹೇಳಿದ್ದೇನೆ. ಜ್ಞಾನವನ್ನು ಪಡೆಯಬೇಕು ಅಂತಂದ್ರೆ ಕರ್ಮಾಚರಣೆಯನ್ನು ಮಾಡಬೇಕು. ವಿಹಿತ ಕರ್ಮ ನಿಷಿದ್ಧ ಕರ್ಮ ಯಾವುದು ಅಂತ ಈಗಾಗಲೇ ಹೇಳಿದ್ದೇನೆ. ನಿನಗೆ ವಿಹಿತ ಕರ್ಮ ಯಾವುದು? ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ ನಿನಗೆ ಯೋಗ್ಯವಾದ ವಿಹಿತವಾದ ಕರ್ಮ ಅಂತಂದ್ರೆ ಯುದ್ಧ. ಅಷ್ಟು ಹೇಳದ ಕೃಷ್ಣ. ನಾರಾಯಣದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಕ್ಷತ್ರಿಯ ನೀನು. ಕ್ಷತ್ರಿಯನಾಗಿ ನಾರಾಯಣನ ದ್ವೇಷಿಗಳು, ನಾರಾಯಣನ ದ್ವೇಷಗಳಿಗೆ ಸಹಕಾರ ಮಾಡುವವರು, ಇವರೆಲ್ಲರ ನಿಗ್ರಹ ಮಾಡುವುದು ಒಂದು ನಿಜವಾದ ಧರ್ಮ. ಅದು ನಿಜವಾದ ವಿಹಿತ ಕರ್ಮ. ಅದನ್ನು ನೀನು ಆಚರಣೆ ಮಾಡಬೇಕು. ನೀನು ಈ ಸಮಯದಲ್ಲಿ ಯುದ್ಧವನ್ನು ಬಿಟ್ಟು ಓಡಿ ಹೋಗ್ತೀನಿ ಅಂದ್ರೆ ಅದೊಂದು ಹೇಳಿತನ ಆಗತ್ತೆ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಬದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅಂತ 2ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಉತ್ತೇಜನಗೊಳಿಸಿದ್ದ. ಅದನ್ನ ಮತ್ತೆ ಹೇಳ್ತಾನೆ, ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಉತ್ತಿಷ್ಠ, ನೀನು ಎದ್ದು ಇವಾಗ ಈ ಯುದ್ಧವನ್ನು ಆಡು. ಯಾವುದೇ ರೀತಿಯಾದಂತಹ ಗೊಂದಲಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಅಂತ ಆ ಜ್ಞಾನ ಕರ್ಮದ ಯೋಗವನ್ನ ಹೇಗೆ ಇರುತ್ತೆ ಎನ್ನುವುದನ್ನ ಕೃಷ್ಣ ಪರಮಾತ್ಮ ತುಂಬಾ ಸುಂದರವಾಗಿ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಗಳು, ಆ ಮಧ್ಯೆ ಮಧ್ಯೆ ಮತ್ತೆ ಪ್ರಶ್ನೆಗಳು, ಹೀಗೆ ತುಂಬಾ ಸುಂದರವಾದ ಸಮರ್ಪಕವಾದಂತಹ ಉತ್ತರಗಳನ್ನ ಕೃಷ್ಣ ಅರ್ಜುನನಿಗೆ ಕೊಟ್ಟು, ಈಗಿನ ಜನಾಂಗಕ್ಕೆಲ್ಲ ಒಂದು ರೀತಿ ಉತ್ತರವನ್ನು ಕೊಟ್ಟ ಹಾಗೇನೆ ಈ ಭಗವದ್ಗೀತೆಯಲ್ಲಿ ಇನ್ನೂ ವಿಶೇಷವಾದ 2 ಅಧ್ಯಾಯಗಳಿದೆ. ನಾಳಿನ ದಿವಸ ಮುಂದಿನ ಅಧ್ಯಾಯವನ್ನ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.